ಪ್ರೈಸ್ ದಿ ಲಾರ್ಡ್. ಕರ್ತ ನಮಗೆ ಸ್ತೋತ್ರ ಉಂಟಾಗಲಿ. ಕರ್ತನ ಸುಂದರವಾದ ಈ ಸಮಯವನ್ನು ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟಿದ್ದಾನೆ. ಕಳೆದ ದಿನಗಳು ದೇವರು ಅದ್ಭುತವಾಗಿ ನಮ್ಮನ್ನು ಮುನ್ನಡೆಸಿಕೊಂಡು ನಾವು ನೋಡ್ತೇವೆ, ಈ ಲೋಕದಲ್ಲಿ ನಾನಾ ವ್ಯಾಧಿಗಳು, ನಾನಾ ರೀತಿಯ ಅಂಟುರೋಗಗಳು, ನಾನಾ ರೀತಿಯ ಒಂದು ಆರ್ಥಿಕ ಪರಿಸ್ಥಿತಿಗಳು ಬರುವಾಗಲೂ ದೇವರು ತನ್ನ ಮಕ್ಕಳನ್ನು ಒಂದು ಭದ್ರತೆಯಲ್ಲಿ, ಆತನ ಕವಚದಲ್ಲಿ ಆತ ನಮ್ಮನ್ನು ಕಾಪಾಡಿಕೊಂಡು ಸುರಕ್ಷಿತವಾಗಿ ಈ ಹೊಸ ದಿನ ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟಿದ್ದಾನೆ. ನಾವು ಮೊದಲಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ನಾವು ಈ ಸಮಯದಲ್ಲಿ ನಾವು ಆರಾಧನೆಗೆ ಮುಂಚೆ ದೇವರ ವಾಕ್ಯದಿಂದ ಉತ್ತೇಜನಗೊಳ್ಳುವುದಾದರೆ 95ನೇ ಕೀರ್ತನೆಯಲ್ಲಿ ಈ ಕೀರ್ತನಗಾರನು ಅಲ್ಲಿ ಹೆಡ್ಡಿಂಗ್ ಈಗ ಓದುತ್ತೇವೆ, ದೇವರನ್ನು ವಿಶ್ವಾಸಪೂರ್ವಕವಾಗಿ ಆರಾಧಿಸುವುದು. ಆಮೇಲೆ ಅಲ್ಲಿ ಹೆಡ್ಡಿಂಗ್ ಉಂಟು, ಈಗುಂಟು, ದೇವರನ್ನು ವಿಶ್ವಾಸಪೂರ್ವಕವಾಗಿ ಆರಾಧಿಸುವುದು. ನಾವು ನೋಡ್ತೇವೆ ಯಾವ ರೀತಿ ಆರಾಧನೆ ಮಾಡಬೇಕಂತೆ, ಪರಿಪೂರ್ಣವಾದ ವಿಶ್ವಾಸ, ಪರಿಪೂರ್ಣವಾದ ಒಂದು ಭರವಸೆ ಉಳ್ಳವರಾಗಿ ನಾವು ಆತನು ಆರಾಧನೆ ಮಾಡಬೇಕೆಂಬುದು ನೋಡ್ತೇವೆ. ಬನ್ನಿರಿ, ಯೆಹೋವನಿಗೆ ಉತ್ಸಾಹ ಧ್ವನಿಗೈಯುವ ನಮ್ಮ ರಕ್ಷಕನಾದ ಶರಣಿಗೆ ಜಯಘೋಷ ಮಾಡೋಣ. ಕೃತಜ್ಞ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಯೆಹೋವ ದೇವರು ಮಹಾದೇವರು, ಎಲ್ಲ ದೇವರುಗಳಲ್ಲೂ ಮಹಾರಾಜನು ಆಗಿದ್ದಾನೆ. ಭೂಮಿಯು ಅಗಾಧವು ಆತನ ಕೈಯಲ್ಲಿರುತ್ತದೆ, ಪರ್ವತ ಶಿಖರಗಳು ಆತನವೇ. ಆತನೇ ಸಮುದ್ರವನ್ನು ನಿರ್ಮಿಸಿದವನು, ಅದು ಆತನದ್ದೇ. ವನ ನೆಲವು ಆತನ ಕೈ ಕೆಲಸವೇ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೇರಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆ, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ನೀವು ಇವತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ಆಮೆನ್. ದೇವರು ಪದೇ ಪದೇ ಮಾತನಾಡುವಂಥ ದೇವರಾಗಿದ್ದಾನೆ. ಆತನಿಗೆ ಹೇಳ್ತು, ಆತನು ಒಂದೇ ಬಯಸ್ತಾನೆ, ಆತನಿಗೆ ಒಂದು ಪರಿಪೂರ್ಣವಾದ ಆರಾಧನೆ ಬೇಕು, ಒಂದು ಭರವಸೆಯುಳ್ಳ ಆರಾಧನೆ, ಒಂದು ವಿಶ್ವಾಸಪೂರ್ವಕವಾದ ಆರಾಧನೆ ದೇವರು ಬಯಸುತ್ತಾನೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಬನ್ನಿರಿ, ನಮ್ಮ ನಿರ್ಮಾಣಿಕದ ಯೆಹೋವನಿಗೆ ಸಾಷ್ಟಾಂಗವೇರಿ ಆರಾಧನೆ ಮಾಡೋಣ. ನಾವು ನೋಡ್ತೇವೆ, ಹಳೆ ಒಡಂಬಡಿಕೆಯವರು, ನಾವು ದೇವರು ಅವ್ರಿಗೆ ಹೇಳಿದ್ರು ಕಾನಾನ್ ದೇಶ ಕೊಡುತ್ತೇನೆ ಎಂಬುದು, ದೇವರು 40 ವರ್ಷ ಅವರ ಮೇಲೆ ಬೇಸರಗೊಂಡನೆಂಬುದು ವಾಕ್ಯದಲ್ಲಿ ನೋಡ್ತೇವೆ. ಯಾಕೆ ದೇವರು ಬೇಸರಗೊಳ್ಳುತ್ತಾರೆ? ಯಾಕೆ? ಹೌದು, ಅವರಿಗೆ ಗೊತ್ತಿತ್ತು, ನಮಗೆ ಗೊತ್ತುಂಟು, ನಮ್ಮ ದೇವರು ಜೀವಂತುಳ್ಳ ದೇವರು, ನಮ್ಮ ದೇವರು ನಮ್ಮ ಕಣ್ಣೀರು ನೋಡುವಂಥ ದೇವರೆಂದು ಗೊತ್ತುಂಟು. ಆದರೆ ಯಾವಾಗ ಮನಪೂರ್ವಕವಾಗಿ ನಾವು ಆರಾಧನೆ ಮಾಡೋದಿಲ್ಲವೋ ಅದು ದೇವರಿಗೆ ಬೇಸರ ಆಗ್ತದೆ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ ಇಲ್ಲಿ, ಕೃತಜ್ಞ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಬರಬೇಕು. ನಾವು ಏನು ಮಾಡಬೇಕು? ಕೃತಜ್ಞತ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಬಂದು ನಾವು ಆತನ ಆರಾಧನೆ ಮಾಡೋದಾದ್ರೆ ದೇವರು ಮೆಚ್ಚುತ್ತಾನೆ. ಆತ ನಮ್ಮ ಹತ್ರ ಏನು ಕೇಳಲ್ಲಂತೆ, ನಮ್ಮ ಹೃದಯಪೂರ್ವಕವಾಗಿ ನಾವು ಪರಿಪೂರ್ಣವಾಗಿ ಆತನಿಗೆ ಸಾಷ್ಟಾಂಗವೇರಿ ನಾವು ಆತನ ನಾಮವನ್ನು ನಾವು ಘನಪಡಿಸುವುದಾದರೆ ದೇವರು ಒಬ್ಬೊಬ್ಬರ ಜೀವಿತದಲ್ಲಿ ಆತನ ಯೋಚನೆಯನ್ನು, ಆತನ ಆ ಒಂದು ಕರೆದಂಥ ಉದ್ದೇಶವನ್ನು ಸಾಫಲ್ಯಪಡಿಸಲಿಕ್ಕೆ ಆತನು ಶಕ್ತನ ದೇವರಾಗಿದ್ದಾನೆ. ಅದಕ್ಕೋಸ್ಕರ ನಮ್ಮ ನಿರ್ಮಾಣಿಕನಾದ, ನಮ್ಮನ್ನು ಸೃಷ್ಟಿ ಮಾಡಿದ, ಸರ್ವ ಅಖಂಡವನ್ನು ಉಂಟು ಮಾಡಿದ ಆ ಜೀವಂತಳ ದೇವರ ಸನ್ನಿಧಾನಕ್ಕೆ ನಾವು ಈ ಸಮಯದಲ್ಲಿ ಬಂದಿದ್ದೇವೆ. ಪ್ರಿಯರೇ, ನೀವು ಮಾಧ್ಯಮದ ಮುಖಾಂತರ, ಯೂಟ್ಯೂಬ್ ಮುಖಾಂತರ, ಟೆಲಿವಿಷನ್ ಮುಖಾಂತರ ಅನೇಕ ಮನೆಯಲ್ಲಿ ನೋಡುತ್ತಿರಬಹುದು. ಆದರೆ ಪರಿಪೂರ್ಣವಾಗಿ ದೇವರ ಮೇಲೆ ವಿಶ್ವಾಸ ಇಡಿರಿ. ಪರಿಪೂರ್ಣವಾಗಿ ವಿಶ್ವಾಸಪೂರ್ವಕವಾಗಿ ಆತನ ಆರಾಧನೆ ಮಾಡಿ. ಒಂದೊಂದು ಕುಟುಂಬವು ಕರ್ತನಿಗೋಸ್ಕರ, ಒಂದೊಂದು ಕುಟುಂಬವು, ಒಬ್ಬ ವ್ಯಕ್ತಿಯತ್ತ ಜೀವಿತವು ಕರ್ತನಿಗೋಸ್ಕರ ಆತನು ಬದಲಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಹಿಂದಿನ ಸ್ಥಿತಿ ಯಾವ ರೀತಿ ಉಂಟು ಯೋಚನೆ ಮಾಡಬೇಡಿ, ಆದರೆ ಇವತ್ತಿನ ದಿನದಲ್ಲಿ ದೇವರು ಎಲ್ಲ ಸ್ಥಿತಿಯನ್ನು ಚೇಂಜ್ ಮಾಡಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಪೂರ್ವಕವಾಗಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನಾವು ಈ ಸಮಯದಲ್ಲಿ ಆರಾಧನೆಗೆ ಹೋಗುವ. ಸ್ವರ್ಗ ನಮ್ಮ ತಂದೆ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ನೀನು ಸರ್ವವನ್ನು ಉಂಟು ಮಾಡಿದ ದೇವರು, ನಿನಗೆ ವಿಶ್ವಾಸಪೂರ್ವಕವಾದ ಆರಾಧನೆ ಬೇಕು. ನನ್ನನ್ನು ಆರಾಧಿಸುವವರು ಇಂಥವರೇ ಎಂಬುದು ಜಗತ್ತುತ್ಪದ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಂಥ ನಮ್ಮನ್ನು ದೇವ ನಾವು ತಗ್ಗಿಸಿಕೊಳ್ಳುತ್ತೇವೆ. ಸ್ವಾಮಿ, ನಮ್ಮೆಲ್ಲ ಬಲಹೀನತೆಗಳನ್ನು ತೆಗೆದುಹಾಕಿಕೊಂಡು ನಿನ್ನ ಆ ಬಲದಲ್ಲಿ, ನಿನ್ನ ಶಕ್ತಿಯಲ್ಲಿ, ನಿನ್ನ ಆತ್ಮದಲ್ಲಿ ನಮ್ಮನ್ನು ತುಂಬಿಸು ಸ್ವಾಮಿ. ಹೃದಯಪೂರ್ವಕವಾಗಿ ನಿನ್ನನ್ನು ಆರಾಧನೆ ಮಾಡಲಿಕ್ಕೆ
ನಮ್ಮನ್ನು ಮುನ್ನಡೆಸು ಪವಿತ್ರಾತ್ಮನೇ. ಈ ಆರಾಧನೆ ನೋಡುವಂಥ ಒಂದು ಕುಟುಂಬದಲ್ಲೂ ಒಬ್ಬೊಬ್ಬರ ಜೀವಿತದಲ್ಲೂ ಸ್ವಾಮಿ ಒಂದು ವ್ಯತ್ಯಾಸವು, ಒಂದು ಅದ್ಭುತವು, ಒಂದು ಬದಲಾವಣೆಗಳು ಕಾಣಲ್ಪಡೋ ರೀತಿಯಲ್ಲಿ ಈ ಆರಾಧನೆಯ ಆ ಪವಿತ್ರತೆ ಮುಖಾಂತರ ದೇವ ನೀವು ಕಾರ್ಯ ಮಾಡು ಸ್ವಾಮಿ. ಪ್ರಾರಂಭದ ಕಡತನಕ್ಕೆಲ್ಲ ಯೇಸುವೆ ನಿಮ್ಮ ಕಾಳಗೆ ಒಪ್ಪಿಸಿಕೊಡ್ತೇವೆ. ಕೊನೆ ವಾಕ್ಯ ಭಾಗದಲ್ಲಿ ಸ್ವಾಮಿ ಒಬ್ಬರು ಜೀವಿತದಲ್ಲಿ ನೀವು ಮಾತಾಡಬೇಕಾಗಿ ಪ್ರಾರ್ಥಿಸಿಕೊಳ್ತೇವೆ. ಇದರ ಮುಖಾಂತರ ನಿನ್ನ ಮಹಿಮೆ ಒಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಬಿಡೋನ್ ತಂದಿ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಎದ್ದು ನಿಂತುಕೊಂಡು ಈ ಸಮಯದಲ್ಲಿ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ, ಪಾಪಿಗೆ ಬಿಡುಗಡೆ ಕೊಡುವಂಥ ನಾಮ, ಪಾಪಿಯನ್ನು ರಕ್ಷಿಸುವಂಥ ನಾಮ, ಪಾಪಿಯನ್ನು ಒಂದು ಪರಲೋಕಕ್ಕೆ ಬಾಧ್ಯಸ್ಥನಿಗೆ ಮಾಡುವಂಥ ನಾಮ ಅದು ಯೇಸು ಕ್ರಿಸ್ತನ ನಾಮ. ಅದಕ್ಕೋಸ್ಕರ ನಾವೆಲ್ಲ ಈ ಸಮಯದಲ್ಲಿ ಕೈಗಳನ್ನು ತಟ್ಟುತ್ತಾ ಆತನ ಈ ಸಮಯದಲ್ಲಿ ಆರಾಧನೆ ಮಾಡೋಣ. ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದೆನ್ನ ಧನ್ಯನಾಗಿ ಮಾಡಲು ಬಂದ, ಅನ್ಯನೆಂದು ತಳ್ಳದೆನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತ ಪುಣ್ಯ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಭೂತ
ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಓ ಥ್ಯಾಂಕ್ ಯು ಗಾಡ್. ಕರ್ತನೆಯಪ್ಪ, ಪಾಪಿಗೆ ಇಂಪಾದ ನಾಮ ಸ್ವಾಮಿ. ಹೌದು ಸ್ವಾಮಿ, ಎಲ್ಲ ನಾಮಕ್ಕಿಂತಲೂ ಅತಿ ಶ್ರೇಷ್ಠವಳು ಉನ್ನತೋಳ ನಾಮ ಅದು ನಿನ್ನ ನಾಮ ಸ್ವಾಮಿ. ಲೆಕ್ಕವಿಲ್ಲದಷ್ಟು ಪಾಪವನ್ನು ಕ್ಷಮಿಸುವಂತ ನಾಮವಾಗಿದೆ ಕರ್ತನೆಯಪ್ಪ. ಅನ್ನನೆಂದು ತಳ್ಳದನ ಧನ್ಯನಾಗಿ ಮಾಡಲು ಬಂದ ನಾಮವಾಗಿದೆ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಾಮಿ ಬಿಡುಗಡೆ ಕೊಡುವಂತ ನಾಮವಾಗಿದೆ. ಕುಂಟ್ರಿಗೂ ಕುರುಡ್ರಿಗೂ ದೇವ ಅದ್ಭುತ ಸ್ವಸ್ಥತೆಯನ್ನು ಕೊಡುವಂತ ನಾಮವಾಗಿದೆ ಸ್ವಾಮಿ. ನಿನ್ನ ನಾಮದ ಅತಿಶಯ, ನಿನ್ನ ನಾಮದಲ್ಲಿರುವಂಥ ಸ್ವಾಮಿ ಒಂದು ಉತ್ಕೃಷ್ಟವಾದ ಮಹಿಮೆ ಸ್ವಾಮಿ. ದೇವ ನಿನಗೆ ಕೊಂಡಾಟವಾಗಲಿ ಪವಿತ್ರಾತ್ಮನೆ. ದೇವ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ದೇವ ಇನ್ನೊಂದಾರ್ತಿ ದೇವ ನಿನ್ನ ಪ್ರಸನ್ನತೆಯಲ್ಲಿ ಅದು ಜೀವ ಉಂಟು ಕರ್ತನೆಯಪ್ಪ. ನಿನ್ನ ಪ್ರಸನ್ನತೆಯಲ್ಲಿ ಅದು ಸಮೃದ್ಧಿ ಉಂಟು ಸ್ವಾಮಿ. ನಿನ್ನ ಪ್ರಸನ್ನತೆಯಲ್ಲಿ ಅದು ಅನುಗ್ರಹವಾಗಿದೆ ಸ್ವಾಮಿ. ಯಾಕಂದ್ರೆ ನಾವು ಕೇಳಿಕೊಂಡು ಬಂದಂಥ ಪ್ರಸಾದ ಅಲ್ಲ ಸ್ವಾಮಿ, ಅದು ನಿನ್ನ ಅನುಗ್ರಹದಿಂದ ಕೊಟ್ಟಂತ ಪ್ರಸನ್ನತೆಯಾಗಿದೆ. ನಿನ್ನ ಪ್ರಸನ್ನತೆಯಲ್ಲಿ ಒಂದು ಪರಿಪೂರ್ಣವಾದ ಆರೋಗ್ಯ ಉಂಟು ಕರ್ತನೆಯಪ್ಪ. ಯಾಕಂದ್ರೆ ಜೀವಕ್ಕಿಂತಲೂ ಅದು ಶ್ರೇಷ್ಠವುಳ್ಳ ಪ್ರಸನ್ನತೆ, ಆಕಾಶಕ್ಕಿಂತಲೂ ಅದು ನಿಲುಕದಂತ ಪ್ರಸನ್ನತೆ ಸ್ವಾಮಿ. ದೇವ ನಾವು ಯೋಚನೆ ಮಾಡೋಕ್ಕಿಂತಲೂ ಅದು ಅಧಿಕವಾದ ಇರುವಂತ ಅದು ನಿನ್ನ ಪ್ರಸನ್ನತೆಯಾಗಿದೆ ದೇವ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯನ್ನು ಆತುಕೊಳ್ಳುತ್ತಾ ನಿನ್ನ ಈ ಸಮಯದಲ್ಲಿ ನಿನ್ನನ್ನು ಆರಾಧನೆ ಮಾಡುತ್ತೇವೆ ಸ್ವಾಮಿ. ಥ್ಯಾಂಕ್ ಯು ಗಾಡ್ ಜೀಸಸ್. ಪ್ರಸನ್ನತೆಯಲ್ಲಿ ನನ್ ಜೀವವಿದೆ, ನಿನ್ ಪ್ರಸನ್ನತೆಯಲ್ಲಿ ನನ್ ಸಮೃದ್ಧಿ ಇದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ ಜೀವವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ ಸಮೃದ್ಧಿ ಇದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತ್ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತ್ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು. ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು. ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು.
ಅಲ್ಪನ ಮೇಲೆತ್ತುವುದು ನಿಂದೆಯು, ಅದ್ಭುತವ ಮಾಡುವುದು ನಿನ್ನ ಕರುಣೆಯು. ಅಲ್ಪನ ಮೇಲೆತ್ತುವುದು ನಿಂದೆಯು, ಅದ್ಭುತವ ಮಾಡುವುದು ನಿನ್ನ ಕರುಣೆಯು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತಾಣ, ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತಾಣ, ನೀನಿಲ್ಲದೆ ನಾ ಬಾಳಲಾರೆನು. ಅಲೆಗಳು ಅಡಗಿದವು ನಿನ್ನ ಪ್ರಸನ್ನತೆಗೆ, ಬಿರುಗಾಳಿಯು ಶಾಂತವಾಯಿತು ನಿನ್ನ ಪ್ರಸನ್ನತೆಗೆ. ಅಲೆಗಳು ಅಡಗಿದವು ನಿನ್ನ ಪ್ರಸನ್ನತೆಗೆ, ಬಿರುಗಾಳಿಯು ಶಾಂತವಾಯಿತು ನಿನ್ನ ಪ್ರಸನ್ನತೆಗೆ. ಎಲ್ಲ ಪರಿಸ್ಥಿತಿ ಬದಲಾವದು ನಿನ್ನ ಮಾತಿಗೆ, ನಿನ್ನ ಒಂದು ಮಾತು ಸಾಕು ನನ್ನ ಬಾಳಿಗೆ. ಎಲ್ಲ ಪರಿಸ್ಥಿತಿ ಬದಲಾವದು ನಿನ್ನ ಮಾತಿಗೆ, ನಿನ್ನ ಒಂದು ಮಾತು ಸಾಕು ನನ್ನ ಬಾಳಿಗೆ. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತಾಣ, ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತಾಣ, ನೀನಿಲ್ಲದೆ ನಾ ಬಾಳಲಾರೆನು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು, ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು, ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಅಲ್ಪನ ಮೇಲೆತ್ತುವುದು ನಿಂದೆಯು, ಅದ್ಭುತವ ಮಾಡುವುದು ನಿನ್ನ ಕರುಣೆಯು. ಅಲ್ಪನ ಮೇಲೆತ್ತುವುದು ನಿಂದೆಯು, ಅದ್ಭುತವ ಮಾಡುವುದು ನಿನ್ನ ಕರುಣೆಯು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತಾಣ, ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತಾಣ, ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಜೀವವಿದೆ, ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಸಮೃದ್ಧಿ ಇದೆ. ನಿನ್ನ
ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಜೀವವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಸಮೃದ್ಧಿ ಇದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ಪ್ರಸನ್ನತೆ 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 ಇನ್ನು ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನು ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆ ನನ್ನ ಹೊಡಗು ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನನ್ನ ಹೊಡಗು ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನನ್ನ ಹೊಡಗು ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನಮ್ಮನ್ನು ತುಂಬಿದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಯಾಕಂದ್ರೆ ಪ್ರಸನ್ನತೆ ಇಲ್ಲದೆ ನಾವು ಏನು ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ನಾವು ಏನು ಮಾಡ್ಲಿಕ್ಕೂ ಸಾಧ್ಯವಿಲ್ಲ ಕಣ್ರಪ್ಪ. ನಾವು ಇವತ್ತು ಜೀವಿಸುವುದು, ನಾವು ಇವತ್ತು ಬದುಕುವುದು, ನಾವು ಜೀವಂತವಾಗಿರುವುದು ನಿನ್ನ ಪ್ರಸನ್ನತೆಯಲ್ಲಿ ಸ್ವಾಮಿ. ನಿನ್ನ ಪ್ರಸನ್ನತೆ ನಮ್ಮನ್ನು ಒಂದು ನಿಲ್ಲಿಸಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ದೇವ, ನಾವು ಕೊನೆಯದಾಗಿ ನಿನ್ನನ್ನೊಬ್ಬ ನಾವು ಆರಾಧನಿಸ್ತೀವ, ನಿನ್ನನ್ನೊಬ್ಬ ನಾವು ಆರಾಧಿಸ್ತೇವೆ, ನಿನ್ನನ್ನೇ ಆರಾಧಿಸುತ್ತಾ. ಯಾಕಂದರೆ ಒಳ್ಳೆ ಕುರುಬನಾಗಿದ್ದಿ, ಒಳ್ಳೆ ಯಾಜಕನಾಗಿದ್ದಿ, ಒಳ್ಳೆ ಸಮರ್ಯನಾಗಿದ್ದಿ, ನನ್ನ ಪ್ರಿಯ ನೀನು ಯೇಸುವಾಗಿದ್ದಿ. ಅದಕ್ಕೋಸ್ಕರ ನಿನ್ನನ್ನೇ ನಾವು ಒಬ್ಬರನ್ನೇ ಆರಾಧನೆ ಮಾಡ್ತೀವಿ ಸ್ವಾಮಿ. ನಿನಗೊಬ್ಬನಿಗೆ ನಾವು ಮಹಿಮೆಯನ್ನು ಸಲ್ಲಿಸ್ತೇವೆ, ನಿನಗೊಬ್ಬನಿಗೆ ನಾವು ನಿನ್ನನ್ನು ಕೊಂಡಾಡ್ತೇವೆ ಕರ್ತನಪ್ಪ. ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ಒಳ್ಳೆ ಕುರುಬ, ಒಳ್ಳೆ ಯಾಜಕ, ಒಳ್ಳೆ ಸಮರ್ಯನೇ ನನ್ನ ಪ್ರಿಯ ಯೇಸುವೆ. ಒಳ್ಳೆ ಕುರುಬ, ಒಳ್ಳೆ ಯಾಜಕ, ಒಳ್ಳೆ ಸಮರ್ಯನೇ ನನ್ನ ಪ್ರಿಯ ಯೇಸುವೆ. ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ತಪ್ಪಿ ಹೋದ ನನ್ನನ್ನು ಹುಡುಕಿ ರಕ್ಷಿಸಿದೆ, ಜೀವ ಮಾರ್ಗದಲ್ಲಿಯೇ ನನ್ನನ್ನು ನೀ ನಡೆಸಿದೆ. ತಪ್ಪಿ ಹೋದ ನನ್ನನ್ನು ಹುಡುಕಿ ರಕ್ಷಿಸಿದೆ, ಜೀವ ಮಾರ್ಗದಲ್ಲಿಯೇ ನನ್ನನ್ನು ನೀ ನಡೆಸಿದೆ. ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ
ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ ಜೀವ ಜಲ ಯಾಜಕ ಜೀವ ರೊಟ್ಟಿ ಯಾಜಕ ಜೀವ ನೀಡಿದ ಯಾಜಕ ಜೀವಿಸುವೆ ನಿನ್ನಲ್ಲೇ ಜೀವ ಜಲ ಯಾಜಕ ಜೀವ ರೊಟ್ಟಿ ಯಾಜಕ ಜೀವ ನೀಡಿದ ಯಾಜಕ ಜೀವಿಸುವೆ ನಿನ್ನಲ್ಲೇ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ ದಯೆ ತೋರುವ ಸಮರ್ಯನೇ ಗಾಯ ಕಟ್ಟುವ ಸಮರ್ಯನೇ ಗುಣಪಡಿಸುವ ಸಮರ್ಯನೇ ಗುಣ ಹೊಂದುವೆ ನಿನ್ನಲ್ಲೇ ದಯೆ ತೋರುವ ಸಮರ್ಯನೇ ಗಾಯ ಕಟ್ಟುವ ಸಮರ್ಯನೇ ಗುಣಪಡಿಸುವ ಸಮರ್ಯನೇ ಗುಣ ಹೊಂದುವೆ ನಿನ್ನಲ್ಲೇ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಓ ಕರ್ತನಪ್ಪ, ನಿನ್ನ ನಾವು ಆರಾಧಿಸ್ತೇವೆ ಸ್ವಾಮಿ. ದೇವೋದು ಸ್ವಾಮಿ, ನೀನು ನಮ್ಮ ಮಧ್ಯದಲ್ಲಿ ಸ್ತೋತ್ರ. ನೀನು ಒಳ್ಳೆ ಕುರುಬ, ಒಳ್ಳೆ ಯಾಜಕ, ಒಳ್ಳೆ ನಮ್ಮನ್ನು ಸ್ವಾಮಿ ಮುನ್ನಡೆಸುವಂತ ದೇವರಾಗಿದೆ ಕರ್ತನಪ್ಪ. ನಮ್ಮ ಒಡೆಯನು, ನಮ್ಮ ರಾಜನು, ನಮ್ಮ ತಂದೆಯಾಗಿದೆ ಕರ್ತನಪ್ಪ. ನಿನ್ನ ಗೊಪ್ಪನಿಗೆ ಆರಾಧನೆ ಮಾಡುತ್ತೇವೆ ಸ್ವಾಮಿ. ನಿನ್ನ ಗೊಪ್ಪನಿಗೆ ಘನತೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ಯಾಕಂದ್ರೆ ಸ್ವಾಮಿ, ನೀನು ಯಾರು ನಿನ್ನನ್ನು ಆರಾಧಿಸ್ತಾರೋ ಸ್ವಾಮಿ, ದೇವ ತನ್ನ ಆ ಶರೀರ ಆತ್ಮ ಪ್ರಾಣವನ್ನು ನಿಮ್ಮ ಒಡೆತನಕ್ಕೆ ಒಪ್ಪಿಸಿ ಕೊಡ್ತಾರೆ ಸ್ವಾಮಿ. ದೇವ ಅವರ ಆರಾಧನೆ ಮೆಚ್ಚುವಂತದ್ದಾಗಿದೆ ಕರ್ತನಪ್ಪ. ಯೇಸುವೇ, ಅಬ್ರಾಮನ ಆರಾಧನೆ ಮೆಚ್ಚಿದೆ ಸ್ವಾಮಿ. ದೇವ ಹೌದು ಸ್ವಾಮಿ, ದಾವೀದನ ಆರಾಧನೆ ಮೆಚ್ಚಿದಂತ ದೇವರು ಕರ್ತನಪ್ಪ. ದೇವತ್ತು ನಮ್ಮ ಆರಾಧನೆಯಲ್ಲಿ ನಿನ್ನ ಮಹಿಮೆಯನ್ನು ನುಡಿಸತಕ್ಕಾಗಿ ಸ್ತೋತ್ರ ಸಲ್ಲಿತೇವೆ. ನಮ್ಮ ಆರಾಧನೆ ಸ್ವಾಮಿ ದೇವ ನೀನು ಮೆಚ್ಚಿದಕ್ಕಾಗಿ ಸ್ತೋತ್ರ ಸಲ್ಲಿತೇವೆ ಕರ್ತನಪ್ಪ. ಯಾಕಂದ್ರೆ ವಾಕ್ಯ ಹೇಳ್ತದೆ ಸ್ವಾಮಿ, ದೇವ ನಮ್ಮ ನಿರ್ಮಾಣಿಕನಿಗೆ ಸ್ತುತಿ ಸ್ತೋತ್ರಗಳ ಯಜ್ಞವನ್ನು ಸಮರ್ಪಣೆ ಮಾಡಿರಿ ಎಂಬುದು, ಆತನೊಬ್ಬನೇ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನ ದೇವರೆಂಬುದು. ದೇವ ನಿನ್ನ ಸಾಷ್ಟಾಂಗವಿರಿ ನಮ್ಮನ್ನು ಪರಿಪೂರ್ಣ ಒಪ್ಪಿಸಿಕೊಟ್ಟು ಆರಾಧಿಸ್ತೇವೆ. ನಿನ್ನ ಆ ಪ್ರಸನ್ನತೆ ನಮ್ಮನ್ನು ತುಂಬಿದಕ್ಕಾಗಿ ಸ್ತೋತ್ರ. ನಿನ್ನ ಬಲದಲ್ಲಿನ ಶಕ್ತಿ ನಮ್ಮನ್ನು ನಡೆಸತಕ್ಕಾಗಿ ಸ್ತೋತ್ರ. ದೇವ ನೀನು ಮಹಿಮೆ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಬೇಡ ನೀನೇನು ತಂದೆಯೇ. ಆಮೆನ್. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ಕಣ್ಣುಗಳು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನ ನಾವು ಬಂದಿದ್ದೇವೆ. ನಾನು ಧ್ಯಾನ ಮಾಡಿದ ಸಂದೇಶವನ್ನು ನಾವು ಪವಿತ್ರಾತ್ಮಲ್ಲಿ ಅಭಿಷೇಕಿಸು. ಪವಿತ್ರ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನಸಂಗಡ ಮಾತನಾಡು ಪವಿತ್ರಾತ್ಮನೆ. ಈ ವಾಗ್ನೆಗಳು ಪ್ರತಿಯೊಂದು ಆತ್ಮಗಳಿಗೆ ಉತ್ತೇಜನ, ಪ್ರೋತ್ಸಾಹ, ಭಕ್ತಿ ಅಭಿವೃದ್ಧಿ, ಬಿಡುಗಡೆಯನ್ನು ಕೊಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ಮತ್ತೇಯು ಗಾಸ್ಪಲ್ 5:6. ನೀತಿಗೆ ಹಸಿದು ಬಾಯಿರಿದರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಯೇಸು ಕ್ರಿಸ್ತನು ಪರ್ವತದಲ್ಲಿ ಮಾಡಿದ ಅತಿ ಶ್ರೇಷ್ಠ ಪ್ರಸಂಗ ಇದು ಆಗಿದೆ ಪ್ರಿಯರೇ. ಇಲ್ಲಿ ಯೇಸು ಕ್ರಿಸ್ತನು ಎಲ್ಲ ಜನರ ಗುಂಪಿಗೆ ಮತ್ತು ತನ್ನ ಶಿಷ್ಯರಿಗೆ ನೀತಿಗೆ ಹಸಿದು ಬಾಯಿರಿದವರು ಧನ್ಯರು, ಅವರಿಗೆ ತೃಪ್ತಿ ಯಾವುದಾಗಿದೆ ಬರೀ. ಇವತ್ತು ನಿಮಗೆ ದೇವರ ವಾಗ್ದ ಎಲ್ಲ ಆಶೀರ್ವಾದ ಹೊಂದಿಕೊಳ್ಳಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾನೆ, ನೀವು ನೀತಿವಂತರಾಗಲಿಕ್ಕೆ ಹಸಿವೆ ಪಡುವವರಾಗಬೇಕು. ಆಗ ನಿಮಗೆ ಎಲ್ಲ ಆಶೀರ್ವಾದ ಹೊಂದಿಕೊಳ್ಳುತ್ತೀರಿ ಮತ್ತು ತೃಪ್ತಿಕರವಾದ ಜೀವಿತ ಸಾಧ್ಯವಾಗ್ತದೆ ಇದರ್ಥ. ಹಾಗಾದರೆ ನೀತಿಗೆ ಹಸಿವೆ ಎಂದರೆ ಏನು, ಯಾವ ರೀತಿಯಲ್ಲಿ ನೀತಿವಂತರಾಗಿ ಜೀವನ ಮಾಡಬೇಕು, ಇದಕ್ಕೆಲ್ಲವೂ ಸಂಗ ನೋಡುವ. ಮೊದಲನೇ ಸಂಗತಿ ಆಗಿದೆ ಪ್ರೇ, ದಿನಾಲು ಪೂರ್ವಸ್ವಭಾವಗಳನ್ನು ತೆಗೆದು ಹಾಕುವವರು ಆಗಬೇಕು. ಎಫೆಸದವರ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ ತನಕ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು.
ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು. ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಬೈಬಲದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಪಿಲಾಪದ ಅತಿ ಸ್ಪಷ್ಟ ಹೇಳ್ತಾನೆ, ನೀತಿವಂತರಾಗಬೇಕಾದ್ರೆ ಯೇಸು ಕ್ರಿಸ್ತನಲ್ಲಿ ಯಾರು ನಂಬಿಕೊಡುತ್ತಾರೋ, ಯೇಸು ಕ್ರಿಸ್ತ ಯಾರು ಕರ್ತನ ಒಡೆಯನ್ನು ಅಂಗೀಕಾರ ಮಾಡುತ್ತಾರೋ, ಯಾರು ತಮ್ಮ ಪಾಪ ಒಪ್ಪಿಕೊಳ್ಳುತ್ತಾರೋ, ಆ ಯೇಸು ಕ್ರಿಸ್ತ ರಕ್ತದ ಮುಖಾಂತರ, ಯೇಸು ಕ್ರಿಸ್ತ ನಂಬಿಕೆ ಮುಖಾಂತರ ನೀವು ನೀತಿವಂತರಾಗಿ ನಿರ್ಣಯಿಸಲ್ಪಟ್ಟಿದ್ದೀರಿ. ಇದು ದೇವರ ಕೃಪೆಯಾಗಿದೆ ಬರೇ. ಈ ನೀತಿವಂತಿಕೆ ನಿರ್ಣಯ ಹೊಂದಿದವರು ಪ್ರತಿದಿನ ಈ ನೀತಿವಂತಿಕೆಯಲ್ಲಿ ಅಭಿವೃದ್ಧಿಯುಳ್ಳ ನೀತಿ ಕಷ್ಟ ಬಂದರೆ ನೀವು ಪ್ರತಿದಿನ ನಿಮ್ಮ ನೀತಿವಂತಿಯಲ್ಲಿ ಅಭಿವೃದ್ಧಿ ಆಗಿರಬೇಕು. ಇನ್ನೂ ನಾನು ನೀತಿವಂತನಾಗಿ ಜೀವಿಸಬೇಕು. ಹಾಗಾದರೆ ಅಪ್ಪಸ್ಪಡ್ತಾನೆ, ನಿಮ್ಮ ನೀತಿವಂತಿಕೆಯಲ್ಲಿ ಅಭಿವೃದ್ಧಿ ಆಗಬೇಕಾದರೆ ದಿನಾಲು ದೇವರ ವಾಕ್ಯವನ್ನು ಕೇಳುವವರು, ಓದುವವರು, ಧ್ಯಾನಿಸುವವರು ಮತ್ತು ವಿಧೇಯರಾಗಬೇಕು. ವಿಧೇಯರಾಗುವುದಂತ ಏನು? ದೇವರ ವಾಕ್ಯ ಓದುವಾಗ ಈ ಹೊಸ ಒಡಂಬಡಿಕೆ ನೀವು ಹಳೆ ಒಡಂಬಡಿಕೆ ಓದಬೇಕು, ಹೊಸ ಒಡಂಬಡಿಕೆ ಓದಬೇಕು. ಹೊಸ ಒಡಂಬಡಿಕೆ ಓದುವಾಗ ಪ್ರತಿಯೊಂದು ವಾಕ್ಯಗಳಲ್ಲಿ ಯೇಸು ಕ್ರಿಸ್ತನಾಗಲಿ, ಅಪ್ಪಸ ಪೌಲನಾಗಲಿ, ಪೇತ್ರನಾಗಲಿ, ಯಾಕೋಬನಾಗಲಿ ಪ್ರತಿಯೊಂದು ಪತ್ರಿಕೆಗಳು ಓದುವಾಗ ಅದು ನಿಮ್ಮ ಪೂರ್ವ ಸ್ವಭಾವವನ್ನು ತೋರಿಸುತ್ತದೆ. ಆಗ ನೀವು ನಿಮ್ಮಲ್ಲಿ ಪೂರ್ವ ಸ್ವಭಾವ, ನಿಮ್ಮ ಪಾಪ ಸ್ವಭಾವವನ್ನು ದಿನಾಲು ವಾಕ್ಯದ ಮುಖದ ತೆಗೆದು ಹಾಕಿ ಬಿಡಬೇಕು. ಮತ್ತು ಯಾರ ವಾಕ್ಯ ವಿಧರಾಗಿ ನಡೆಯುವುದಾದರೆ ನೀವು ನೂತನ ಸ್ವಭಾವ ಧರಿಸ್ತೀರಿ, ನೀತಿವಂತರಾಗುತ್ತೆ. ಈ ರೀತಿ ನೀತಿವಂತಿಕೆಯನ್ನು ಅಭಿವೃದ್ಧಿ ಎಷ್ಟು ಹೊಂದಿದ್ರೋ ಅಷ್ಟು ನಿಮ್ಮ ಮೇಲೆ ದೇವರ ಆಶೀರ್ವಾದವು ಮತ್ತು ಆ ಆಶೆ ತೃಪ್ತರಾಗ್ತೀರಿ ಎಂದು ಯೇಸು ಕ್ರಿಸ್ತ ಹೇಳ್ತಾನೆ. ನೀತಿವಂತ ಆಸೆ ಯೇಸು ನಂಬಿಕೆ ಮುಖಾಂತರ ನೀತಿವಂತರಾಗಿದ್ದೀರಿ, ದೇವರ ಮಕ್ಕಳು ಆಗಿದ್ದೀರಿ, ಹೌದು. ಆದರೆ ಆ ನೀತಿವಂತಿಕೆಯಲ್ಲಿ ಅಭಿವೃದ್ಧಿ ಆಗಿದ್ರು, ಎಷ್ಟು ಅಭಿವೃದ್ಧಿ ಆಗ್ತಿರೋ ಅಷ್ಟು ದೇವರ ಆಶೀರ್ವಾದ ನಿಮಗೆ ಸಿಗ್ತದೆ ಮತ್ತು ನಿಮ್ಮ ಆಶೆಯನ್ನು ತೃಪ್ತರಾಗ್ತೀರಿ ಎಂಬುದಾಗಿ ಯೇಸು ಕ್ರಿಸ್ತನೇ ಹೇಳುತ್ತಾನೆ. ಅದೇ ಎರಡನೇ ಸಂಗತಿ ನೋಡಪ್ಪ, ಇದು ಅರ್ಥ. ದಿನಾಲು ಶರೀರದ ಪ್ರತಿಯೊಂದು ಅಂಗಾಂಗಗಳನ್ನು ದೇವರಿಗೆ ಸಮರ್ಪಿಸಿ ಕೊಡಬೇಕು. ರೋಮಾಪುರದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟ ತುಂಡಿಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರಿಗಿಂತ ಜೀವಿತನಾಗಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೆಲಸ ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಪ್ರತಿ ದಿನವೂ ಅಂದರೆ ಪ್ರತಿ ಗಳಿಗೆ ನಿಮ್ಮ ಸದ ಒಂದೊಂದು ಅಂಗಗಳನ್ನು ಆಗ್ಬೋದು, ನಾಲಿಗೆ, ಕಣ್ಣು, ಕಿವಿ, ಕೈ, ಪ್ರತಿಯೊಂದು ಅಂಗಗಳನ್ನು ಪ್ರತಿ ಗಳಿಗೆ ನೀತಿಯ ಕೃತ್ಯಗಳನ್ನು ಮಾಡುವ ಸಾಧನಗಳನ್ನಾಗಿ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳಬೇಕು. ಎಷ್ಟನ್ನು ಸಮರ್ಪಣೆ ಮಾಡೋ ಅಷ್ಟು ನಿಮ್ಮ ಅಂಗಗಳು ನೀತಿಯ ಕಥೆಯನ್ನು ಮಾಡುತ್ತವೆ. ಆದರೆ ನಿಮ್ಮ ಅಂಗಗಳನ್ನು ನೀತಿಯ ಕಥೆಗಳನ್ನು ಸಮರ್ಪಣೆ ಮಾಡಿಕೊಳ್ಳದಿದ್ದರೆ ನಿಮ್ಮ ಅಂಗಗಳಲ್ಲಿ ಪಾಪವು ಕಾರ್ಯ ಮಾಡ್ತದೆ. ಪಾಪವು ನಿಮ್ಮ ಮೇಲೆ ದೊರೆತನೋ ಅದಕ್ಕೆ ಇವತ್ತು ನಿಮಗೆ ಆಶೀರ್ವಾದ ಯಾಕೆ ಸಿಗುತ್ತೆ? ಇವತ್ತು ಅನೇಕ ನಾವು ನಂಬಿಕೆ ಅದು ಆಶೀರ್ವಾದ ಬರಬೇಕಾದರೆ ನಿಮ್ಮ ನೀತಿವಂತಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗಬೇಕಾದರೆ ನಿಮ್ಮ ಪ್ರತಿ ಅಂಗಗಳನ್ನು ನೀತಿಯ ಕೃತ್ಯಗಳನ್ನು ಮಾಡುವ ಸಾಧನಗಳನ್ನು ಸಮರ್ಪಣೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ನೀವೆಲ್ಲ ಎಷ್ಟು ನಂಬಿಕೆ ಇಟ್ಟಿದ್ದೀರಿ, ನೀರು ನಿಮ್ಮಳಿದ್ದೀರಿ ಅಂತಕೊಂಡಿದ್ದೀರಿ, ಹೌದು, ನಿಮ್ಮ ರೂಪ ನೀವು ನೀತಿವಂತರಾಗಿದ್ದಾರೆ, ಕೃಪೆಯನ್ನು ನೀತಿವಂತರಾಗಿದ್ದೀರಿ. ಆದರೆ ಎಷ್ಟು ತನಕ ನಿಮ್ಮ ನಾಲಿಗೆಯನ್ನು ಪ್ರೇರಿಸುತ್ತೆ ಎಲ್ಲ ಅಂಗಗಳಿಂದ ಅತೀ ದೊಡ್ಡ ಪಾಪಕ್ಕೆ ನಡೆಸುವ ಅಂಗ ಅದು ನಾಲಿಗೆ ಎಂಬುದೇ. ಯಾಕೆ ಈ ನಿಮ್ಮ ನಾಲಿಗೆಗೆ ಒಂದು ವೇಳೆ ನೀವು ಕಡೆಯನ್ನು ಹಾಕುವುದಿಲ್ಲವೋ, ನಿಮ್ಮ ನಾಲಿಗೆಯನ್ನು ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳುವುದಿಲ್ಲವೋ, ಈ ನಿಮ್ಮ ನಾಲಿಗೆಯಲ್ಲಿ ನೀವು ಕೆಟ್ಟ ಮಾತನಾಡುವುದಾದರೆ, ಶಪಿಸುವುದಾದರೆ, ಬೈಯುವುದಾದರೆ, ಇನ್ನೊಬ್ಬರ ಬಗ್ಗೆ ತೀರ್ಪು ಮಾಡುವುದಾದರೆ, ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳುವುದಾದರೆ ಈ ಚಿಕ್ಕ ನಾಲಿಗೆ ಮುಖಾಂತರ ನೀವು ದೇವರ ದೃಷ್ಟಿಗೆ ಪಾಪಿಗಳಾಗುತ್ತೀರಿ. ನಿಮ್ಮೆಲ್ಲ ಆಶೀರ್ವಾದವನ್ನು ನೀವು ಕಳೆದುಕೊಳ್ತೀರಿ. ಅದಕ್ಕೆ ಅಪಸ್ಪರ್ಧೆ ನೀವು ನೀತಿವಂತರಾಗಬೇಕಾದ್ರೆ ಪ್ರತಿಯೊಂದು ಅಂಗ ನಿಮಗೆ ಎಕ್ಸಾಂಪಲ್ ಒಂದು ಅಂಗ, ಪ್ರತಿಯೊಂದು ಅಂಗಗಳು, ನಾಲಿಗೆ, ಕಣ್ಣು, ಪ್ರತಿ ಅಂಗಗಳನ್ನು ಪ್ರತಿ ಗಳಿಗೆ ನೀತಿಯ ಕೃತ್ಯಗಳನ್ನು ಮಾಡುವ ಸಮರ್ಪಣೆ ಮಾಡಿಕೊಳ್ಳುವುದಾದರೆ ನೀವು ನೀತಿವಂತರಾಗ್ತೀರಿ. ನೀತಿಯಲ್ಲಿ ಆಗ ಆಶೀರ್ವಾದವು ನಿಮ್ಮಲ್ಲಿ ಅಭಿವೃದ್ಧಿ ಆಗುತ್ತಾ ಬರ್ತದೆ ಮತ್ತು ನೀವು ತೃಪ್ತರಾಗುತ್ತೀರಿ. ಒಂದು ವೇಳೆ ನಿಮ್ಮ ಅಂಗಗಳನ್ನು ನೀತಿಯ ಕೃತ್ಯಗಳನ್ನು ಒಪ್ಪಿಸಿಕೊಡಿದ್ದರೆ ಈ ನಾಲಿಗೆ ಸಾಕು. ಯಾಕಂದರೆ ಸೊಲೊಮೋನ ಹೇಳ್ತಾನೆ, ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ,
ಮರಣ, ಜೀವ ಮತ್ತು ಮರಣ ನಾಲಿಗೆ ವಾಸ. ಇಷ್ಟೆಲ್ಲ ಮಾಡಿಕೊಂಡು ನಿಮ್ಮ ನಾಲಿಗೆಯಲ್ಲಿ ಪದೇ ಪದೇ ನೀವು ಶಾಪ, ಪದೇ ಪದೇ ಮರಣ, ಅಪಘಾತ, ದುರ್ಮರಣ, ರೋಗ ಇದೇ ಮಾತನಾಡಿದರೆ ನೀವು ಎಷ್ಟು ವಿಧರಾದರೂ ಸಹ ಈ ನಿಮ್ಮ ನಾಲಿಗೆಯಲ್ಲಿ ಮಾಡಿದ ಪಾಪ ಎಲ್ಲ ಆಶೀರ್ವಾದವನ್ನು ಕಳೆದುಕೊಳ್ಳುತ್ತೀರಿ. ಅದಕ್ಕೆ ಅಪ್ಪಸ್ ಪೌಲ್ ಅಂತಾನೆ, ನೀತಿಯಲ್ಲಿ ಅಭಿವೃದ್ಧಿ ನಿಮ್ಮ ಅಂಗಗಳನ್ನು, ಪ್ರತಿಯೊಂದು ಅಂಗಗಳು, ನಾಲಿಗೆ ಮಾತ್ರ ಎಲ್ಲ ಅಂಗಗಳನ್ನು ನೀತಿಕತೆಯನ್ನು ಮಾಡಿಸೋಣ, ಸಮರ್ಪಣೆ ಮಾಡಿಕೊಡಿರಿ. ಆಗ ನೀವು ನೀತಿವಂತರಾಗ್ತೀರಿ. ಒಂದು ನೀತಿವಂತರ ಕಟ್ಟಾಕಿಸ್ತಾನೆ, ನೀತಿವಂತರ ದೇವರು ಆಶ್ರಯ ಮಾಡ್ತಾನೆ. ಬರೇ ಸದ್ಭಕ್ತರಿಗೆ ಎಲ್ಲ ಶುಭವನ್ನು ದಯಪಾಲಿಸ್ತಾನೆ ಎಂಬುದಾಗಿ ದೇವರ ವಾಕ್ಯ ನಾವು ಓದುತ್ತೇವೆ ಪ್ರೇರೆ. ಮತ್ತು ನಿಮ್ಮ ಆಶೀರ್ವಾದ ತೃಪ್ತಿಕರವಾಗ್ತೀರಿ. ಮೂರನೇ ಸಂಗತಿ ನಾವು ನೋಡ್ತೇವೆ ಪ್ರೇರೆ, ದಿನಾಲು ನೀತಿವಂತರ ಜೀವಿಸಲು ತವಕ ಪಡುವವರು ಆಗಬೇಕು. ಮತ್ತೆ ಬರೆಸುವಾರ್ತೆ 6ನೇ ಅಧ್ಯಾಯದಲ್ಲಿ 33ನೇ ವಾಕ್ಯ, ಈಗುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವೆಲ್ಲ ಕೂಡ ಅವೆಲ್ಲವೂ ನಿಮಗೆ ದೊರಕುವು. ಪ್ರಿಯ ನೋಡ್ತೇವೆ, ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ನಾವು ನೋಡ್ತೇವೆ ಈ ಮತ್ತೆ 6ನೇ ಅಧ್ಯಾಯದಲ್ಲಿ 30ರಿಂದ 33 ವಾಕ್ಯ ಓದ್ತೇನೆ. ಎಳೆ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ಇದ್ದು ನಾಳೆ ಒಳ್ಳೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ಹೀಗೆ ಉಡಿಸಿದ್ದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ? ಈಗುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದ್ದಷ್ಟೇ. ಈಗುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗೂ ತವಕ ಪಡಿರಿ, ಇವೆಲ್ಲ ಕೂಡ ಅವೆಲ್ಲವೂ ನಿಮಗೆ ಯೇಸು ಕ್ರಿಸ್ತನು ಅಂತೇಳಿ ನೀವು ಊಟಗೋಸ್ಕರ, ಬಟ್ಟೆಗೋಸ್ಕರ, ಮನೆಗೋಸ್ಕರ, ನಿಮ್ಮ ಮಕ್ಕಳ ಭವಿಷ್ಯ ಚಿಂತೆ ಮಾಡುವ ಅಗತ್ಯ ಇಲ್ಲ. ಯಾವಾಗ ನೀವು ಪ್ರೇರೆ ನೀತಿವಂತರಾಗಲಿಕ್ಕೆ ತವಕ ಪಡುತ್ತೀರೋ, ಪ್ರೇರೆ ಎಷ್ಟು ನೀತಿವಂತ ಅಷ್ಟು ಪ್ರೇರೆ ನಿಮಗೆ ಬೇಕಾದನ್ನೆಲ್ಲದರೂ ಕೊಡುತ್ತಾನೆ. ಆದರೆ ನೀವು ಪ್ರೇರೆ ನೀತಿವಂತರಾಗಿ ನೀವು ತವಕ ಪಡದೆ ಪ್ರೇರೆ ನೀವು ಬರೀ ಚಿಂತೆ ಮಾಡಿದರೆ ಏನೂ ನಿಮ್ಮ ಚಿಂತೆಯಿಂದ ನಿಮಗೆ ಏನೂ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಇಸ್ಕೊಳ್ತಾನೆ, ಆ ಅಡವೆ ಹುಲ್ಲನ್ನು ನೋಡಿ ಅದೆಷ್ಟು ಒಳ್ಳೆಯದಾಗಿದ್ದರೂ ಉಡಿಸುತ್ತಾನೆ. ಪ್ರತಿಯೊಂದು ಕಾಗೆ ಮರಿಗಳಿಗೆ ಊಟ ಕೊಡು, ಹಾಗೆ ಇಸ್ಕೊಳ್ತಾನೆ. ನೀವು ಊಟಗೋಸ್ಕರ, ಬಟ್ಟೆಗೋಸ್ಕರ, ಮನೆಗೋಸ್ಕರ ಚಿಂತೆ ಮಾಡೋ ಅಗತ್ಯ ಇಲ್ಲ. ನಿಮ್ಮ ಚಿಂತೆ ಇಷ್ಟೇ ಇರಬೇಕು, ನಾನು ಇನ್ನೂ ನೀತಿವಂತನಾಗಬೇಕು. ನೀತಿವಂತನ ತವಕ ಪಡುವುದಾದರೆ ಮಾತ್ರವೇ ಎಲ್ಲ ಆಶೀರ್ವಾದಗಳು ನಿಮಗೆ ಸಿಗುತ್ತೆ ಎಂಬುದರಲ್ಲಿ ಯೇಸು ಕ್ರಿಸ್ತನಲ್ಲಿ ಹೇಳುವವನು ಆಗಿದ್ದಾನೆ. ಅದಕ್ಕೊಂದು ಎಕ್ಸಾಂಪಲ್ ನೋಡೋಪ್ರೆ, ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ, ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೇಲಿಗಾದವನು ತನ್ನ ಇನ್ನೂ ಮೇಲಿಗೆ ಮಾಡಿಕೊಳ್ಳಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ಇನ್ನೂ ಪವಿತ್ರ ಮಾಡಿಕೊಳ್ಳಿ. ಹಾಗಾದರೆ ಪहिले ಪ್ರಕಟಣೆ ಅಂತ ಹೇಳ್ತದೆ, ಹೌದು ಯೇಸು ನಂಬಿಕೆ ನೀವು ನೀತಿವಂತರಾಗಿದ್ದೀರಿ ದೇವರ ಕೃಪೆಯಲ್ಲಿ. ಆದರೆ ಅಲ್ಲಿ ತಪ್ತರಾಗಬೇಡಿ, ನೀತಿವಂತರು ಇನ್ನೂ ದಿನಾಲು ಇನ್ನೂ ನಾವು ನೀತಿವಂತನಾಗಬೇಕು, ಇನ್ನೂ ನೀತಿವಂತನಾಗಬೇಕು ಎಂದು ಪ್ರಯತ್ನ ಮಾಡಬೇಕು ಪ್ರೇರೆ. ಇನ್ನು ಆವಾಗ ಆಶೀರ್ವಾದವು ನಿಮಗೆ ಹೆಚ್ಚುತ್ತಾ ಬರುತ್ತದೆ ಮತ್ತು ತೃಪ್ತಿಕರವಾಗಿ ನೀವು ಈ ಲೋಕದಲ್ಲಿ ಜೀವಿಸ್ತೀರಿ ಎಂಬುದಾಗಿ ಇಲ್ಲಿ ಇಸ್ಕಸಲ್ಲಿ ಹೇಳುವನಾಗಿದ್ದಾನೆ. ಈಗ 4ನೇ ಸಂಗತಿ ನೋಡ್ತೇವೆ ಬ್ರೇ, ನೀವು ನೀತಿವಂತರಾಗಿ ಜೀವನ ಮಾಡಬೇಕಾದ್ರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯುವರು ಆಗಬೇಕು. ಗಲಾತ್ಯದವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ರಿಂದ 23ನೇ ವಾಕ್ಯ ತನಕ, ನಾನು ಹೇಳುವುದೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರಭಾವದ ಅಭಿಲಾಷೆ ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕಂದರೆ ಶರೀರಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನ ಅಭಿಲಾಷಿಸುವುದು ಶರೀರಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸಿದ ಮಾಡದೆ ಇವು ಒಂದು ಹೋರಾಡುತ್ತವೆ. ಆದರೆ ನೀವು ಆತ್ಮ ನಡೆಸಿಕೊಳ್ಳುವುದಾದರೆ ನಿಯಮ ನಿಷ್ಠೆಗೆ ಅಧೀನರಲ್ಲ. ಅತಿಸ್ಪಡ್ತಾರೆ, ಯಾವಾಗ ಯೇಸು ಕ್ರಿಸ್ತನ ನಂಬಿಕೆ ಇಡ್ತೀರೋ, ಆತ್ಮ ಸ್ವಂತ ಕರ್ತನ ಅಂಗೀಕಾರ ಮಾಡಿ, ಆವಾಗ ಯೇಸು ಕ್ರಿಸ್ತನ ಆತ್ಮ ಪವಿತ್ರಾತ್ಮ ನಿಮ್ಮ ಒಳಗೆ ಬಂದು ವಾಸ ಮಾಡುತ್ತಾನೆ. ಮತ್ತು ಯಾವಾಗ ಪವಿತ್ರಾತ್ಮ ಒಳಗೆ ಬಂದು ವಾಸ ಮಾಡುತ್ತಾನೋ ಆ ಪವಿತ್ರಾತ್ಮ ದಿನ ನಿಮಗೆ ದೇವರ ವಾಕ್ಯಕ್ಕೆ ವಿಧೇಯರಾಗುವುದಕ್ಕೆ ನಿಮ್ಮ ಆತ್ಮದಲ್ಲಿ ಪ್ರೇರೇಪಣೆ ಕೊಡುತ್ತಾನೆ. ಪ್ರಾರ್ಥನೆ ಮಾಡಲಿಕ್ಕೆ, ವಾಕ್ಯ ಓದಲಿಕ್ಕೆ, ಪಾಪ ಮಾಡೋ ಕೂಡ ನಿಮ್ಮ ಮನಸ್ಸಿಗೆ ನಿಮಗೆ ಪಾಪಿ ಎಂದು ನಿಮಗೆ ಮನವರಿಕೆ ಬರ್ತದೆ. ಈ ರೀತಿ ಪವಿತ್ರಾತ್ಮ ನಿಮಗೆ ಪಾಪವನ್ನು ಮಾಡುವ ಮನವರಿಕೆ ಕೊಟ್ಟು ನಿಮಗೆ ವಾಕ್ಯ ಓದಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ, ಆದ ಥರ ಸಭೆ ಹೋಗಲಿಕ್ಕೆ ವಿಧೇಯತೆಗೆ ಪ್ರೇರೇಪಣೆ ಕೊಡುವಾಗ ಆ ಪವಿತ್ರಾತ್ಮನ ಸ್ವರಕ್ಕೆ ನೀವು ವಿಧೇಯರಾಗಿದ್ದಾದರೆ ನೀವು ಪವಿತ್ರಾತ್ಮ ಅನುಸರಿಸಿಕೊಳ್ಳುತ್ತೀರಿ. ಆದರೆ ನೀವು ಈ ಪವಿತ್ರಾತ್ಮನ ಸಣ್ಣ ಸ್ವರ, ಈ ಪವಿತ್ರಾತ್ಮನ ಸ್ವರನ ಅಲಕ್ಷ್ಯ ಮಾಡಿದರೆ ನೀವು ಶರೀರಭಾವ ಪ್ರಕಾರ ನಡೀತೀರಿ. ಈ ಶರೀರಭಾವ ಮತ್ತು
ಪವಿತ್ರವಾಗಿ ಓಟ ಹಾಗೆ ನೀವು ಈ ಓಟದಲ್ಲಿ ಜಯ ಹೊಂದಬೇಕಾದ್ರೆ ಪವಿತ್ರಾತ್ಮನ್ನು ಅನುಸರಿಸಿ ನಡೆದುಕೊಳ್ಳಬೇಕು. ಪವಿತ್ರಾತ್ಮನ್ನು ನಡೆದುಕೊಳ್ಳಬೇಕಾದ್ರೆ ಒಂದೇ ಸೀಕ್ರೆಟ್ ಆಗಿದೆ ಬರೇ ದಿನಾಲೂ ತಪ್ಪದೆ ಕಡಿಮೆ ಪಕ್ಷ 1 ಗಂಟೆಯಾದರೂ ಪ್ರಾರ್ಥನೆ ಮಾಡಬೇಕು. ಯಾವ ಗಂಟೆ ಪ್ರಾರ್ಥನೆ ಮಾಡ್ತಾರೋ ಆಗ ಪವಿತ್ರಾತ್ಮನ ಬಲವನ್ನು ಹೊಂದಿಕೊಳ್ಳುತ್ತೀರಿ. ಅಷ್ಟೇ ಅಲ್ಲದೆ ಒಂದು ಅರ್ಧ ಗಂಟೆಯಾದರೂ ದೇವರ ವಾಕ್ಯಗಳನ್ನು ಅಲ್ಲಡಬೇಕು ಅಥವಾ ಓದುವರಾಗಬೇಕು. ಈ 2 ಸಂಗತಿಗಳನ್ನು ಮಾಡುವುದಾದರೆ ನೀವು ಆ ಪ್ರಾರ್ಥನೆ ಮತ್ತು ವಾಕ್ಯ ಓದಿ ಆ ವಾಕ್ಯ ವಿಧೇಯರಾಗುವುದಾದರೆ ನೀವು ದೇವರ ಪವಿತ್ರಾತ್ಮ ಅನುಸರಿಸಿ ಆಗ ನಿಮಗೆ ನೀವು ಸದಭಾವ ನಡೆಯುವುದಿಲ್ಲ. ಮತ್ತು ಯಾವ ಧರ್ಮಶಾಸ್ತ್ರ ನಿಮಗೆ ಪಾಪಿ ಎಂದು ಹೇಳುವುದಿಲ್ಲ ಎಂದು ನೋಡಿದೆ. ಆಗ 19 ವಾಕ್ಯ ನೋಡ್ತೇವೆ. ಶರೀರಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕಿತನ, ದುಂದುವತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯ ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳುವುದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಪ್ರೇರೆ ಇವತ್ತು ನೀವು ಹೇಳಬಹುದು, ನಾನು ಯೇಸು ನಂಬಿಕೆ ಇಟ್ಟಿದ್ದೇನೆ, ನೀನು ಅಂತಕೊಂಡು ನಾವು ನೀತಿವಂತನಾಗಿದ್ದೇನೆ. ಆದರೆ ನೀವು ನೀತಿವಂತನ ಹೇಳಿಕೊಂಡು ಈ ಪಾಪವು ನಿಮ್ಮಲ್ಲಿ ಇರುವುದಾದರೆ, ಈ ಪಾಪದ ಸ್ವಭಾವಗಳು ನಿಮ್ಮಲ್ಲಿ ಇರುವುದಾದರೆ, ಈ ರೀತಿಯ ಪಾಪಕ್ಕೆ ದಾಸರಾಗುವುದರೆ ಅತಿ ಸ್ಪಷ್ಟ ಇಂಥವರು ಪರಲೋಕಕ್ಕೆ ಹೋಗುವುದಿಲ್ಲ. ಅಷ್ಟೇ ಈ ಭೂಲೋಕದಲ್ಲಿ ಪರಲೋಕದ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ಅವರೇ ಆಗುವುದಿಲ್ಲ. ಇವತ್ತು ಪ್ರಿಯ ಅನೇಕ ದೇವರ ಮಕ್ಕಳು ಪ್ರಿಯ ನೀವು ಯಾಕೆ ಪ್ರೇರೆ ಕೂಗುತ್ತೀರಿ? ಯಾಕೆ ನನ್ನ ಕಷ್ಟ ಬಿಡಕ್ಕೆ ಒಂದೇ ನಿಮ್ಮ ಕಷ್ಟ ಬಿಡಲಾಗಬೇಕಾ? ಇವತ್ತು ದಿನ ಪ್ರೇರೆ ತೀರ್ಮಾನ ಮಾಡಿಕೊಳ್ಳಿರಿ, ನಾನು ಇನ್ನೂ ನೀತಿವಂತನಾಗಬೇಕು, ನಾನು ಇನ್ನೂ ಪರಿಶುದ್ಧನಾಗಬೇಕು, ನಾನು ದಿನಾಲೂ ಪವಿತ್ರಾತ್ಮನನ್ನು ನಡೆಯಬೇಕು. ಎಷ್ಟು ನೀವು ಪವಿತ್ರಾತ್ಮನಿಗೆ ನೀವು ವಿಧರಾಗುತ್ತೀರೋ ಆಗ ಪವಿತ್ರಾತ್ಮನು ಈ ಪಾಪದ ಮೇಲೆ ನಿಮಗೆ ಜಯವನ್ನು ಕೊಡುತ್ತಾನೆ. ಈ ಪಾಪವನ್ನು ಹಾಗೆ ಮಾಡುತ್ತೀರಿ, ಆದರೆ ನೀವು ಪ್ರಾರ್ಥನೆ ಮಾಡುವುದಿಲ್ಲ, ವಾಕ್ಯ ಓದುವುದಿಲ್ಲ, ಆದುದರ ಸಭೆಗೆ ನೀವು ಬರುವುದಿಲ್ಲ ಮತ್ತು ದೇವರ ವಾಕ್ಯ ವಿಧರಾಗುವುದಿಲ್ಲ. ಆದರೆ ನಿಮ್ಮ ಶರೀರ ಭಾವ ಏನು ಮಾಡ್ತಾರೆ, ನಿಮಗೆ ನೀವು ಖಾಲಿ ಎಷ್ಟು ನಂಬಿಕೆ ಇಟ್ಟಿದ್ದೀರಿ, ನೀವು ಹೇಳ್ತಿದ್ದೀರ ಮಕ್ಕಳು ನಿಮ್ಮದು ಹೇಳ್ತೀರಿ ನೀತಿವಂತ, ಆದರೆ ನಿಮ್ಮಲ್ಲಿ ನೀತಿವಂತಿಕೆಯು ಅಭಿವೃದ್ಧಿ ಆಗದ ನಿಮಿತ್ತವಾಗಿ ನಿಮ್ಮಲ್ಲಿ ಎಲ್ಲ ಪಾಪಗಳು ತೋರಿ ಬರ್ತವೆ. ಯಾವುದಂದರೆ ಅಲ್ಲ ಜಾರತ್ವ, ಎಲ್ಲ ಈ ಪಾಪಗಳು ನಿಮ್ಮಲ್ಲಿ ಇದ್ದ ನಿಮಿತ್ತವಾಗಿ ಈ ಪಾಪಗಳು ನಿಮಗೆ ದೇವರ ವಾಕ್ಯದ ಆಶೀರ್ವಾದ ಹೊಂದಿಕೊಳ್ಳೋದು ಅಡ್ಡಿ ಮಾಡ್ತೇವೆ. ಈ ಪಾಪ ಪರಕ್ಕೆ ಹೋಗುವುದರಿಂದ ಅಪ್ಪಸ್ಪಾಲ್ ಹೇಳ್ತಾನೆ. ಹಾಗಾದರೆ ಆಶೀರ್ವಾದ ಬರಬೇಕಾ? 20ನೇ ವಾಕ್ಯದ ನೋಡ್ತೇವೆ, 23 ವಾಕ್ಯ ಓದುವ. ಆದರೆ ದೇವರ ಆತ್ಮದಿಂದ ಉಂಟಾಗುವ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದ ಇಂಥವುಗಳೇ. ಇಂಥವನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸುವುದಿಲ್ಲ. ಹಾಗಾದರೆ ಪ್ರೇರೆ ಯಾವಾಗ ನೀವು ಪವಿತ್ರಾತ್ಮ ಅನುಸರಿಸಿ ನಡೀತೀರೋ ಆಗ ಎಲ್ಲ ಸದ್ಭಾವವನ್ನು ಹಾಗೆ ಮಾಡುತ್ತೀರಿ. ಆಗ ನಿಮ್ಮಲ್ಲಿ ಈ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಈ 9 ಗುಣಗಳು 9 ಫಲಗಳು ತೋರಿ ಬರುತ್ತವೆ. ಮತ್ತು ಇಂಥವುಗಳ ಮೇಲೆ ಯಾವ ಧರ್ಮಶಾಸ್ತ್ರವು ಅಪರಾಧಿ ಎಂದು ನಿಮಗೆ ತೀರ್ಪು ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಸೈತಾನೂ ಸಹ ನಿಮಗೆ ಅಪರಾಧ ತೀರ್ಪು ಮಾಡಲಿಕ್ಕೆ ಆಗೋದಿಲ್ಲ. ಈ ಆಕಾಶ ಭೂಮಿ ಸಹ ನಿಮಗೆ ಅಪರಾಧ ತೀರ್ಪು ಮಾಡಲಿಕ್ಕೆ ಆಗೋದಿಲ್ಲ. ಈ ಸ್ವಭಾವವು ದೇವರಿಗೆ ಮೆಚ್ಚುತ್ತದೆ. ಇದು ಆಗಿದೆ ನಿಮ್ಮ ನೀತಿವಂತಿಕೆ ತೋರಿಸ್ತದೆ. ಇಂಥವರು ದೇವರು ಹೇರಳವಾಗಿ ಆಶೀರ್ವಾದ ಮಾಡುತ್ತಾನೆ ಮತ್ತು ಇಂಥವರು ಆಶೀರ್ವಾದವನ್ನು ತರದೊಂದುತ್ತಾಗಿದೆ. ಇದು ಆಗಿದೆ ಪ್ರೇರೆ ಅದರ್ಥ ನೀತಿಗೆ ಆಶೀರ್ವಾದ ಧನ್ಯ ಆಗಿದೆ. ಈ ರೀತಿ ಪ್ರೇರೆ ದಿನಾಲು ಪವಿತ್ರಾತ್ಮನ ಪ್ರಕಾರ ನಡೆಯಿರಿ ಪ್ರೇರೆ. ಪವಿತ್ರಾತ್ಮ ನಿಮ್ಮ ನೀತಿವಂತೆ ಮಾಡ್ತಾನೆ ಮತ್ತು ದೇವರು ವಾಗ್ದ ಎಲ್ಲ ಆಶೀರ್ವಾದಕ್ಕೆ ನೀವು ಬಾಧ್ಯರಾಗುತ್ತೀರಿ. ಆದರೆ ನೀವು ನಾನು ನೀತಿವಂತನೆಂದು ಹೇಳಿಕೊಂಡು ಹೇಗೆ ಬೇಕಾದರೂ ನಡೆಯುತ್ತೇನೆ, ದೇವರ ಕೃಪೆ ಉಂಟು ಎಂಬುದಾಗಿ ಈ ಶರೀರದ ಪ್ರಕಾರ ನಡೆಯುತ್ತಾರೆ. ಈ ಸ್ವಭಾವ ಪ್ರೇರೆ ನಿಮಗೆ ಆಶೀರ್ವಾದವನ್ನು ತರುವುದಿಲ್ಲ. ಈ ಸ್ವಭಾವವನ್ನು ಜೊತೆ ದೇವರ ಕೋಪ ಮೇಲೆ ಬರ್ತದೆ. ಅದಕ್ಕೆ ಈ ಸ್ವಭಾವ ಬಿಟ್ಟು ಬಿಡಬೇಕು ಪ್ರೇರೆ. ಆಶೀರ್ವಾದ ಬರಬೇಕಾದ್ರೆ ಮತ್ತು ಪರಲೋಕ ಹೋಗಬೇಕಾದ್ರೆ ಈ ಸ್ವಭಾವಗಳು ಬಿಟ್ಟು ಬಿಡಬೇಕು. ಆಗ ಪರಲೋಕ ಹೋಗ್ತೀರಿ, ಆಶೀರ್ವಾದ ಕೊಡುತ್ತೀರಿ ಪ್ರೇರೆ. ಈಗ ನಾವು 5ನೇ ಸಂಗತಿ ನೋಡ್ತೇವೆ. ಎಲ್ಲದಕ್ಕಿಂತಲೂ ಅತಿ ಹೆಚ್ಚಾಗಿ ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನವನ್ನು ಕೊಡುವವರು ಆಗಬೇಕು. ಯೋಹನ ಸುವಾರ್ತೆ 6ನೇ ಆದಿಯಲ್ಲಿ 27ನೇ ವಾಕ್ಯ. ದುಡಿಯಿರಿ, ಕೆಟ್ಟು ಹೋಗೋ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು
ಮನುಷ್ಯಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆ ದೇವರು ಆತನ ನೇಮಿಸಿ ಮುದ್ರೆ ಹಾಕಿದ್ದಾನೆ. ಪ್ಲೀಸ್ ಗೊತ್ತಾನೆ, ಇವತ್ತು ಇಡೀ ಆಗೋಣ ದುಡಿಯಬಹುದು. ಬರೀ ಈ ದುಡಿಮೆ ಜೀವವಿರುವ ತನಕ ಮಾತ್ರ. ಆದರೆ ಯೇಸು ಕ್ರಿಸ್ತ ಹೇಳ್ತಾನೆ, ಉಪವಾಸ ಮಾಡುವಾಗ ಸೈತಾನ ಬರ್ತಾನೆ ಯೇಸು ಕ್ರಿಸ್ತನಿಗೆ, ನೀವು ಯಾಕೆ ನಲ್ಲು ಉಪವಾಸ ಮಾಡ್ತೀವಿ, ನಿನಗೆ ಹಸಿವಾಗ್ತಾಯಿಲ್ಲ, ನಿನಗೆ ಕಲ್ಲುಗೊಂಡು ರೊಟ್ಟಿ. ಆಗ ಯೇಸು ಕ್ರಿಸ್ತ ಹೇಳ್ತಾನೆ, ಮನುಷ್ಯರು ರೊಟ್ಟಿ ತಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಂದೋಡೋ ಮಾತಿನಿಂದಲೇ ಬದುಕಾಗುತ್ತೆ. ನಿಮಗೆ ಇವತ್ತು ಎಲ್ಲಕ್ಕಿಂತಲೂ ಹಣಕ್ಕಿಂತ ಎಲ್ಲಕ್ಕಿಂತ ಅತಿ ಹೆಚ್ಚಾಗಿ ದೇವರ ವಾಕ್ಯನ ಪ್ರೀತಿ ಮಾಡಬೇಕು. ಯಾರು ದೇವರ ಪ್ರೀತಿ ಮಾಡ್ತಾರೋ ಅವರು ದಿನಾಲೂ ದೇವರ ವಾಕ್ಯ ಓದುತ್ತಾರೆ. ವಾರಕ್ಕೆ ಪ್ರತಿ ಆದಿತ್ಯವಾರ ಎಷ್ಟೇ ಕೆಲಸ ಇದ್ದರೂ ಬದಿಗಿಟ್ಟು ಅವರು ದೇವರ ಸಭೆಗೆ ಬರ್ತಾರೆ ವಾಕ್ಯವನ್ನು ಕೇಳುವುದಕ್ಕೋಸ್ಕರ. ಯಾರು ದೇವರ ವಾಕ್ಯ ಕೇಳುತ್ತಾರೋ, ವಾಕ್ಯನ ಓದುತ್ತಾರೋ, ವಾಕ್ಯಕ್ಕೆ ವಿಧರು ಅವ್ರಿಗೆ ದೇವರು ಎಲ್ಲಕ್ಕಿಂತ ಅತಿ ಹೆಚ್ಚಾಗಿ ಆಶೀರ್ವಾದ ಮಾಡುತ್ತಾನೆ. ಮತ್ತು ಆ ಆಶೀರ್ವಾದ ಕೊನೆ ತನಕ ನಿಲ್ಲುತ್ತದೆ. ಆಶೀರ್ವಾದ ಯಾವ ದುಃಖಗಳು ಇರುವುದಿಲ್ಲ. ಅದು ಯಾರು ದೇವರ ವಾಕ್ಯಕ್ಕಿಂತಲೂ ಅವ್ರು ತಮ್ಮ ದುಡಿಮೆಗೆ, ತಮ್ಮ ಸಂಪಾದನೆಗೆ, ತಮ್ಮ ಬಿಸ್ನೆಸ್ಸಿಗೆ ಅವ್ರು ತಾಕಪಡ್ತಾರೆ. ಅವ್ರು ಎಷ್ಟು ತಾಕಪಟ್ಟರು ಅವ್ರಿಗೆ ಅಷ್ಟು ಆಸೆ ಹೊಂದುವುದಿಲ್ಲ. ಅದಕ್ಕೆ ಇಸ್ಕೊಳ್ತಾನೆ, ಎಲ್ಲದಕ್ಕಿಂತಲೂ ಅತಿ ಹೆಚ್ಚಾಗಿ ಈ ಆಹಾರ ಇದು ಏನಾಗೋದಿಲ್ಲ, ಅದು ಕೆಟ್ಟು ಹೋಗುವುದಿಲ್ಲ. ಈ ಆಹಾರದಿಂದ ಈ ದೇವರ ವಾಕ್ಯ ಯಾರು ಓದುತ್ತಾರೋ ಈ ಆಹಾರವು ನಿಮಗೆ ನಿತ್ಯ ಜೀವನ ಉಂಟು ಮಾಡ್ತದೆ. ಇದರ ವಾಕ್ಯ ನಿಮಗೆ ಆಶೀರ್ವಾದ ನಡೆಸ್ತದೆ. ಇದರ ವಾಕ್ಯ ನಿಮಗೆ ಸಮಾಧಾನ ಕೊಡುತ್ತದೆ. ಇದರ ವಾಕ್ಯ ನಿಮಗೆ ಎಲ್ಲ ಕಷ್ಟದ ಮೇಲೆ ಜೀವನಕ್ಕೆ ಸಾಧ್ಯ. ಈ ವಾಕ್ಯ ನಿಮ್ಮಲ್ಲಿರುವಾಗ ಸೈತಾನಿಗೆ ನೀವು ಎದುರು ನಿಲ್ಲುತ್ತೀರಿ. ಸೈತನು ಪೌಲನು ಹೇಳ್ತಾನೆ, ನೀವು ಯುದ್ಧ ಮಾಡುವುದು ಮನಸ್ಸು ಮತ್ತು ಸಂಗಡವಲ್ಲ. ಸೈತನು ಯಾರು ಯೇಸು ನಂಬಿಕೆ ಇಡುತ್ತಾರೋ ಅವರ ವಿರುದ್ಧ ಸೈತನು ಬರುತ್ತಾನೆ. ಆತನು ಕಲ್ಲನ್ನು ಆಗಿ ಯೇಸುಕ್ರಿಸ್ತನೇ 7 ಬರ್ತದೆ. 10ನೇ ವಾಕ್ಯ, ಕಲ್ಲನ್ನು ಬರುವುದು ಕದಿಯುವುದಕ್ಕೆ, ಹಾಳು ಮಾಡೋದಕ್ಕೆ, ನಾಶ ಮಾಡೋದಕ್ಕೆ, ಕೊಯ್ದು ಬರ್ತದೆ ವಿನ ಬೇರೆ ಯಾವುದಕ್ಕೂ ಬರುವುದಿಲ್ಲ. ಅದು ಯೇಸು ಬಂದದ್ದು ನಿಮಗೆ ಆಶೀರ್ವಾದವನ್ನು ಸಮೃದ್ಧಿ ಕೊಡಲಿಕ್ಕೆ ಬಂದಿದ್ದಾನೆ. ಈ ಆಶೀರ್ವಾದ ಬೇಕಾದರೆ ಈ ಕಲ್ಲನ ಸ್ವಭಾವ ಎಂದು ಈ ಕಲ್ಲನ್ನು ಪಾಪ ಮಾಡಲಿಕ್ಕೆ ನಿಮಗೆ ಪ್ರೇರಣೆ ಕೊಡುವಾಗ ನೀವು ಆ ಸೈತನ ಸ್ವರಕ್ಕೆ ವಿಧದಲ್ಲಿ ಪಾಪ ಮಾಡುತ್ತಾರೆ. ಆತ ಎಲ್ಲ ಆಸೆ ಕದ್ದುಕೊಂಡು ಅದಕ್ಕೆ ಬದಲಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ಎಲ್ಲಕ್ಕಿಂತಲೂ ನಿನ್ನ ಸಂಪೂರ್ಣವಾದ ಹೃದಯದಿಂದ, ನಿನ್ನ ಸಂಪೂರ್ಣವಾದ ಪ್ರಾಣದಿಂದ, ಸಂಪೂರ್ಣ ಬುದ್ಧಿಯಿಂದ ದೇವರನ್ನು ಪ್ರೀತಿಸು. ಅದೆಲ್ಲ ಅತಿ ಶ್ರೇಷ್ಠ ಮೊದಲನೇ ಆಜ್ಞೆ. ಅದೇ ಈ ಆಜ್ಞೆ ನೆರವೇರುವುದು ನೀವು ವಿಧೇಯರಾಗ್ತೀರೋ ಆಗ ನೀವು ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡುತ್ತೀರಿ. ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗ್ತೀರಿ. ಆಗ ಯಾವ ವಿಧೇಯರಾಗ್ತೀರೋ ನಿಮಗೆ ಎಲ್ಲ ಆಶೀರ್ವಾದದ ಕೊಡುತ್ತೆ. ಯಾಕಂದರೆ ಕೀರ್ತನೆ 31ನೇ ಕೀರ್ತನೆಯಲ್ಲಿ 19ನೇ ವಾಕ್ಯದ ಹೀಗೆ ಬರೆದರೆ, ಆತನು ಸದ್ಭಕ್ತರಿಗೆ ವಿಶೇಷದ ಉಪಕಾರಗಳನ್ನು ಮೇಲುಗಳನ್ನು ಮಾಡುತ್ತಾನೆ. ಕೀರ್ತನೆ 84ನೇ 11ನೇ ವಾಕ್ಯದಲ್ಲುಂಟು, ಆತನ ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೆ ಓದನು ಎಂದುಂಟು. 28 ವಾಕ್ಯದಲ್ಲಿ ಯಾರು ಶ್ರದ್ಧೆಯಿಂದ ನನ್ನ ಆಜ್ಞೆಗೆ ನಡುತ್ತಾರೋ ಅವರ ಮೇಲೆ ಆಶೀರ್ವಾದವು ಬರುವುದು ಇರ್ತದೆ. ಮತ್ತು 30ನೇ 19ನೇ ವಾಕ್ಯದಲ್ಲಿ ದೇವರ ಮೋಜ ಮುಖದಾನೆ, ಈ ಆಕಾಶ ಮತ್ತು ಭೂಮಿಯನ್ನು ಸಾಕ್ಷಿಗಿಟ್ಟಿದ್ದಾನೆ. ಯಾರು ದೇವರ ಆಜ್ಞೆಗೆ ವಿಧೇಯರಾಗ್ತಾರೋ ಈ ಆಕಾಶ ಭೂಮಿ ದೇವರಿಗೆ ಸಾಕ್ಷಿ ಕೊಡುತ್ತದೆ, ಈ ನನ್ನ ಮಗನು ವಿಧನಾಗಿದ್ದಾನೆ, ನೀನು ಒಂದು ಆಶೀರ್ವಾದ ಕೊಡಲೇಬೇಕು ಎಂದದು ಈ ಭೂಮಿ ಆಕಾಶ ಒತ್ತಾಯ ಮಾಡ್ತದೆ. ಅದನ್ನು ಅವಿಧರಾದರೆ ಈ ಭೂಮಿ ಆಕಾಶ ದೇವರ ಮುಂದೆ ಹೇಳ್ತದೆ, ನಿನ್ನ ಮಗನು ನಿನ್ನ ವಾಕ್ಯ ಅವಿಧರಾಗಿದ್ದ. ಆಗ ಈ ಭೂಮಿ ಆಕಾಶ ಡಿಮಾಂಡ್ ಮಾಡ್ತದೆ, ನಿಮ್ಮ ಮೇಲೆ ದೇವರ ಕೋಪ ಬರಬೇಕು. ಆಗಾದೆ ನೆನಪಿಟ್ಕೊಳ್ಳಿ, ದೇವರು ಒಳ್ಳೆಯವನು ಆಗಿದ್ದಾನೆ. ಅದೇ ಯೇಸು ಕ್ರಿಸ್ತನು ಆ ಪದ ನೀತಿಗೆ ಹಸಿದು ಬಾಯಾರಿದು. ಹಾಗಾದರೆ ನಿಮಗೆ ಆಶೀರ್ವಾದ ಬೇಕಾ? ಇಲ್ಲ ಇನ್ನೂ ದಿನಾಲು ನೀತಿವಂತರಾಗಿರಿ, ತವಾಕ್ ಪಡಿರಿ, ಪ್ರಯತ್ನ ಮಾಡಿರಿ, ಈ ವಾಕ್ಯಕ್ಕೆ ವಿಧೇಯರಾಗಿರಿ. ನೋಡಿ ನಿಮಗೆ ದಿನ ನಿಮ್ಮ ಆಶೀರ್ವಾದವು ಜಾಸ್ತಿ ಆಗ್ತದೆ ಮತ್ತು ತೃಪ್ತಿಕರವಾಗಿ ಜೀವನ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. 6ನೇ ಸಂಗತಿ ನೋಡ್ತೇವೆ, ನೀತಿವಂತರಾಗಿ ಜೀವಿಸಬೇಕಾದರೆ ಲೋಕದ ಆಸೆಗಳನ್ನು ವಿಸರ್ಜಿಸಿ ಬಿಡುವವರು ಆಗಬೇಕು. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 12 ಮತ್ತು 13ನೇ ವಾಕ್ಯ, ನಾವು ಭಕ್ತಿಹೀನತೆಯನ್ನು ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ದೇವರ ಮತ್ತು ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಈ ಲೋಕದಲ್ಲಿ ಸ್ವಚ್ಛತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳರಾಗಿಯೂ ಬದುಕಬೇಕು. ಅದು ನಮಗೆ ಬೋಧಿಸ್ತದೆ. ಇಲ್ಲಿ ಅತಿಸ್ಪಡಿಸ್ತದೆ ದೇವರ ಕೃಪೆಯು
ಪಾಪ ಮಾಡಲಿಕ್ಕೆ ಹೇಳುವುದಿಲ್ಲ. ಅನೇಕರು ಹೇಳ್ತಾರೆ ಕೃಪೆಯುಂಟು, ಎಷ್ಟು ಪಾಪ ಮಾಡಿದರೂ ಕೃಪೆಯಿಂದ ದೇವರ ಕೃಪೆಯು ನಿಮಗೆ ಪಾಪ ಮಾಡಿಕೊಡಲಿಲ್ಲ. ದೇವರ ಕೃಪೆಯು ನಿಮಗೆ ಬೋಧಿಸ್ತದೆ ಈ ಲೋಕದಲ್ಲಿ ಎಲ್ಲ ಭಕ್ತಿಹೀನತೆಯನ್ನು, ಲೋಕದ ಆಸೆಗಳನ್ನು ವಿಸರಿಸಿ ಬಿಡಬೇಕು ಮತ್ತು ಈ ಲೋಕದಲ್ಲಿ ಸ್ವಚ್ಛತರಾಗಿ ನೀತಿವಂತರಾಗಿ ಬದುಕು ಅದು ಬೋಧಿಸ್ತದೆ. ಯಾರು ಈ ಬೋಧನೆಗೆ ವಿಧೇಯಕೊಂಡು ಈ ಲೋಕದಲ್ಲಿ ಭಕ್ತಿವಂತರಾಗಿ ನೀತಿವಂತರಾಗಿ ಜೀವಿಸ್ತಾರೋ ಅವರನ್ನು ಈ ಭೂಲೋಕದಲ್ಲಿ ಎಲ್ಲ ನಿಮ್ಮ ಶತ್ರುಗಳ ಮುಂದೆ ಔತಣ ಸಿದ್ಧ ಮಾಡಿಸ್ತಾನೆ. ಎಲ್ಲ ನಿಮ್ಮ ಶತ್ರುಗಳ ಮುಂದೆ ನಿಮ್ಮ ಕೊಮ್ಮನ್ನು ನಿಮ್ಮ ಕುಟುಂಬದ ಮೇಲೆ ಕುತ್ತಾನೆ. ನಿಮಗೆ ಯಾರು ಅವಮಾನ ಅವರ ಎದು ನಿಮಗೆ 2 ಪಟ್ಟು ಮಾನ ಕೊಡ್ತಾನೆ, ಆಶೀರ್ವಾದ, ಎಲ್ಲ ವಾಗ್ದ ಆಶೀರ್ವಾದ ಕೊಡ್ತಾನೆ. ಇಷ್ಟೇ ಈ ಲೋಕದಲ್ಲಿ ಪ್ರೇರೆ ದೇವರ ಕೃಪೆಯು ನಿಮಗೆ ಬೋಧಿಸ್ತದೆ. ಸ್ವಸ್ಥರಾಗಿ ನೀತಿವಂತರಾಗಿ ಬದುಕಬೇಕು. ಲೋಕದ ಆಸೆಗಳನ್ನು ವಿಸರ್ಜಿಸಿ ಬಿಟ್ಟುಕೊಂಡು ನೀತಿವಂತರಾಗಿ ಜೀವಿಸ್ತಿರೋ ದೇವರು ಯೇಸು ಕ್ರಿಸ್ತನೇ ಇಂಥ ನೀತಿವಂತರಿಗೆ ಆಶೀರ್ವಾದ ಉಂಟು. ತೃಪ್ತಿಕರವಾಗಿರೋ ಆಶೀರ್ವಾದ ಅವರು ಹೊಂದಿಕೊಳ್ಳುತ್ತಾರೆ ಎಂಬುದು ಯೇಸು ಕ್ರಿಸ್ತನಲ್ಲಿ ಹೇಳುವನಾಗಿದ್ದಾನೆ. ಏನೆಲ್ಲ ಸಂಗತಿವೆ? ಒಳ್ಳೆಯ ಕ್ರಿಯೆಗಳನ್ನು ಮಾಡುವವರು ಆಗಬೇಕು. ಇಬ್ರಿಯವರಿಗೆ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. ಇಬ್ರಿಯವರಿಗೆ ಪತ್ರಿಕೆ 6ನೇ 10ನೇ ವಾಕ್ಯ. ನೀವು ದೇವಜನರಿಗೆ ಉಪಚಾರ ಮಾಡಿದಿರಿ, ಇನ್ನೂ ಮಾಡುತ್ತಿದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತ ಮರಿದಕ್ಕೆ ಅನ್ಯಸ್ತನಲ್ಲ. ನೀವು ಏನು ಪ್ರೇರೆ ಒಳ್ಳೆಯ ಕ್ರಿಯೆ ದೇವ ಜನರಿಗೆ, ದೇವರ ಸೇವಕರಿಗೆ, ದೇವರ ಸಭೆಗೆ, ದೇವರ ಸೇವೆ ಉಪಚಾರ ಮಾಡುತ್ತೀರೋ, ಅದು ಆಸಕ್ತಿಯಿಂದ ಮಾಡುತ್ತೀರೋ. ಏನು ಪ್ರೇರೆ ಯೇಸು ಕ್ರಿಸ್ತನೇ ನೀವು ಒಂದು ದೇವರ ಮಗನಿಗೆ, ಒಂದು ತಂಬಿಗೆ ನೀರು ಕೊಟ್ಟರು ಅದು ಈ ಲೋಕದ ಪ್ರತಿಫಲ ಉಂಟು ಎಂದು ಯೇಸು ಕ್ರಿಸ್ತ ಹೇಳ್ತಾನೆ. ಹಾಗಾದರೆ ನೀವು ದೇವರ ಸೇವಕರಿಗೆ, ದೇವರ ಸೇವೆಗೆ, ದೇವರ ಸಭೆಗೆ ಏನೆಲ್ಲ ನೀವು ಆಸಕ್ತಿಯಿಂದ ನೀವು ಉಪಕಾರ ಮಾಡಿ ಅದಕ್ಕೆಲ್ಲ ಪ್ರತಿಫಲ ಉಂಟು. ದೇವರನ್ನು ಮರೆಯುವುದಕ್ಕೆ ಅನ್ಯಸ್ತ ಅಲ್ಲ ಎಂಬುದಾಗಿ ಅಪ್ಪಸ ಪೌಲನು ಹೇಳ್ತಾನೆ. ಅದೇ ನೋಡುತ್ತೆ ಇಬ್ರಿಯವರಿಗೆ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಇದಲ್ಲದೆ ಪರೋಪಕಾರವನ್ನು, ಧರ್ಮ ಮಾಡುವುದನ್ನು ಮರೆಯಬಿಡಿರಿ. ಇವೇ ದೇವರಿಗೆ ಸಮರ್ಪಕದ ಯಜ್ಞಗಳು. ಈ ಒಳ್ಳೆಯ ಕರೆ ನಿಮಗೆ ಸಾಧ್ಯ ಉಂಟು. ನೀವು ಪರೋಪಕಾರ ಮಾಡಿರಿ, ದಾನ ಧರ್ಮ ಮಾಡಿರಿ. ಏನು ನೀವು ಮಾಡ್ತೀರೋ ಅದಕ್ಕೆ ಈ ಲೋಕದಲ್ಲಿ ಪ್ರತಿಫಲ ಉಂಟು ಪ್ರೇರೆ. ಇನ್ನೊಂದು ವಾಕ್ಯ ತೀತನೇ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ದೇವರಲ್ಲಿ ನಂಬಿಕೆಯಿಟ್ಟವರು ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕರಾಗಿರುವಂತೆ ನೀನು ಈ ಎಲ್ಲ ಮಾತುಗಳನ್ನು ದೃಢವಾಗಿ ಹೇಳಬೇಕೆಂದು ಅಪೇಕ್ಷಿಸುತ್ತೇನೆ. ಈ ಉತ್ತಮವು ಮನುಷ್ಯರಿಗೆ ಪ್ರಯೋಜನಕರು ಆಗಿದೆ. ಅಪ್ಪ ಹೇಳ್ತೇನೆ ಯೇಸು ಬರೀ ನಂಬಿಕೆ ಮಾತ್ರ ಅಲ್ಲ, ನಂಬಿಕೆ ಏನು ಮಾಡಬೇಕು, ಸತ್ಕ್ರಿಯೆ ಎಷ್ಟು ನಿಮಗೆ ಸಾಧ್ಯ ಅಷ್ಟು ಒಳ್ಳೆಯ ಕ್ರಿಯೆಗಳನ್ನು, ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುವುದಾದರೆ ಅದು ಜಾಗರಾಗ ಅಂದರೆ ಅದು ನಿಮಗೆ ಉತ್ತಮವು. ಏನೋ ಒಳ್ಳೆಯ ಕ್ರಿಯೆ ಮಾಡ್ತಾರೋ, ಏನೋ ನೀವು ಪರೋಪಕಾರ ದಾನದ ಮಾಡ್ತಾರೋ, ನಿಮಗೆ ಇಲ್ಲೇ ಅದರ ಪ್ರತಿಫಲ ಉಂಟು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವನು ಆಗಿದ್ದಾನೆ ಪರೇ. ಅದು ಇನ್ನೊಂದು ವಾಗ್ದಾನ ನಾವು ನೋಡೋಪರೆ ಕೀರ್ತನೆ ಪುಸ್ತಕ 41ನೇ ಅಧ್ಯಾಯದಲ್ಲಿ 1, 2, 3ನೇ ವಾಕ್ಯ. ದಿಕ್ಕಿಲ್ಲದವನನ್ನು ಪರಾಂಬರಿಸುವನು ಧನ್ಯನು, ಅವನು ಆಪತ್ಕಾಲದ ಪ್ರೇರೆ. ನೀವು ದಿಕ್ಕಿಲ್ಲದವನಿಗೆ ಪ್ರೇರೆ ನೀವು ಒಳ್ಳೆಯ ಕ್ರಿಯೆ ಮಾಡ್ತಿರೋ ಪರವರಿಸು ಯೇಸು ದೇವರ ನೀವು ಧನ್ಯರಾಗ್ತೀವಿ ಭೂಲೋಕದಲ್ಲಿ. ಅವನನ್ನು ನಿಮಗೆ ಆಪತ್ಕಾಲ ಬರುವಾಗ ದೇವರು ನಿಮಗೆ ರಕ್ಷಿಸ್ತಾನೆ. ಅವನ ಪ್ರಾಣವನ್ನು ಕಾಪಾಡಿ ಉಳಿಸುವನು. ಅವನ ಧನ್ಯ ನೀವು ಲೋಕದಲ್ಲಿ ಧನ್ಯರಾಗಬೇಕಾದ್ರೆ ಈ ನೀತಿಯ ಒಳ್ಳೆಯ ಕ್ರಿಯೆ ಪರೋಪಕಾರ ದಾನ ಧರ್ಮ ಏನು ನಿಮಗೆ ಆಗ್ತದೆ ಅಷ್ಟು ಒಳ್ಳೆಯ ಕ್ರಿಯೆ ಮಾಡ್ತೀರೋ ಆ ಒಳ್ಳೆಯ ಕ್ರಿಯೆಗೆ ಈ ಲೋಕದ ಪ್ರತಿಫಲ ಉಂಟು. ಮತ್ತು ದೇಶದಲ್ಲಿ ಧನ್ಯ ಎನಿಸಿಕೊಳ್ಳುತ್ತೀರಿ. ನಿಮಗೆ ಆಪತ್ಕಾಲ ಬರುವಾಗ ದೇವರು ನಿಮ್ಮನ್ನು ಕರುಣಿಸ್ತಾನೆ. ಅಷ್ಟೇ ಅಲ್ಲದೆ ನಿಮ್ಮ ಪ್ರಾಣವನ್ನು ದೇವರು ಕಾಪಾಡುತ್ತಾನೆ. ಅಪಘಾತ, ದುರ್ಮರಣ, ದುರ್ಘಟನೆ ದೇವರು ಕಾಪಾಡುತ್ತಾನೆ. 3ನೇ ವಾಕ್ಯ ನೋಡ್ತೇವೆ, ಅವನು ಅಸ್ವಸ್ಥವಾಗಿ ಬಿದ್ದುಕೊಂಡಿರುವಾಗ ಯೆಹೋವನು ಅವನನ್ನು ಉದ್ಧರಿಸುತ್ತಾನೆ. ಅವನ ರೋಗವನ್ನೆಲ್ಲ ಪರಿಹರಿಸಿ ಆರೋಗ್ಯ ಉಂಟು ಮಾಡುತ್ತಾನೆ. ಪ್ರೇರೆ ಹಾಗಾದರೆ ಪ್ರೇರೆ ನೀವು ಏನು ಒಳ್ಳೆಯ ಕ್ರಿಯೆ ಮಾಡುತ್ತೀರೋ ಅದಕ್ಕೆ ಈ ಭೂಮಿಯಲ್ಲಿ ಪ್ರತಿಫಲ ಉಂಟು. ಮನುಷ್ಯರು ಮರೆತು ಬಿಡಬಹುದು, ದೇವರು ಮರೆತು ಬಿಡದ. ಅದಕ್ಕೆ ಹಾಗಾದರೆ ಪ್ರೇರೆ ಯೇಸು ಕ್ರಿಸ್ತ ತನ್ನ ಪಡೆದ ಪ್ರಸಂಗದಲ್ಲಿ ನೀತಿಗೆ ಆಶೀರ್ವಾದ ಪಡಬೇಕು. ಇನ್ನೂ ನಾವು ನೀತಿವಂತನಾಗಿ ಜೀವಿಸಲಿಕ್ಕೆ ಪ್ರಯತ್ನ ಮಾಡಿರಿ. ಇನ್ನು ನೀತಿವಂತ ಆಗ ಅಭಿವೃದ್ಧಿ ಎಷ್ಟು ಅದಕ್ಕೆ ಅಭಿವೃದ್ಧಿ ಆಗ್ತಾರೋ ಅಷ್ಟು ಈ ಭೂಲೋಕದಲ್ಲಿ ದೇವರ ಎಲ್ಲ ಆಶೀರ್ವಾದವನ್ನು ಹೊಂದಿಕೊಂಡು
ತೃಪ್ತರಾಗುತ್ತೀರಿ ಪ್ರೇರೆ. ಮತ್ತು ಅಷ್ಟೇ ಪರಲೋಕದಲ್ಲಿ ಸಹ ನೀವು ಆ ಪರಲೋಕಕ್ಕೆ ಸೇರುತ್ತೀರಿ. ಅಲ್ಲಿ ನಿಮಗೆ ಬಹುಮಾನವು ಅಲ್ಲಿ ದೇವರು ಕೊಡುವನು ಆಗಿದ್ದಾನೆ ಪ್ರೇರೆ. ಆದರೆ ನಾನು ಎಷ್ಟು ನಂಬಿದ್ದೇನೆ, ನಾನು ನೀನು ಇಷ್ಟು ತಗೊಂಡೆ, ನಾನು ಸಭೆ ಹೋಗಿದ್ದೇನೆ, ಇಷ್ಟೇ ನಾನು ನೀವು ತಂದು ಇಷ್ಟೆಲ್ಲಿ ಕೂತ್ಕೊಂಡ್ರೆ ನಿಮಗೆ ಆಶೀರ್ವಾದ ಹೆಚ್ಚು ಬರುವುದಿಲ್ಲ. ಹೌದು, ಎಷ್ಟು ನಂಬಿಕೆ ಇಡೋದ ಮುಖಾಂತರ, ನೀನು ನಿಮ್ಮಳಿ ತೆಗೆದುಕೊಂಡ ಮುಖಾಂತರ ಸಭೆಗೆ ಹೋಗಿ ನಿಂತು ಆಗಿದ್ದೆ. ಹೌದು, ಅದು ದೇವರ ಕೃಪೆಯಲ್ಲಿ. ಆದರೆ ಅಲ್ಲಿ ತೃಪ್ತರಾಗಬೇಡಿ. ದಿನಲೂ ಬೇಡಿ, ದೇವ ನಾನು ಇನ್ನೂ ನೀತಿವಂತನಾಗಬೇಕು. ಆ ಪ್ರಕಟಣೆ ನೀತಿವಂತನು ಇನ್ನೂ ನೀತಿ ಎಷ್ಟು ಆಗುತ್ತೆ ಅಷ್ಟು ನೀತಿ ತವಾಗ ದಿನಾಲೂ ತವಕ ಪಡೆಯಬೇಕು, ಪ್ರಯತ್ನ ಮಾಡಬೇಕು. ಅಭಿವೃದ್ಧಿ ಅಷ್ಟೇ ಆಶೀರ್ವಾದ, ಅಭಿವೃದ್ಧಿ ಆಗ್ತೀರಿ, ಧನ್ಯರಾಗ್ತೀರಿ, ತೃಪ್ತರಾಗ್ತೀರಿ ಎಂಬುದರಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ. ದೇವರು ನಮಗೆ ಸ್ತೋತ್ರವಾಗಲಿ ಪ್ರಿಯರೇ. ಈ ಸಂದೇಶ ನಿಮ್ಮ ಜೊತೆಯಲ್ಲಿ ಉತ್ತೇಜನವಾಗಿರುತ್ತದೆ. ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಾನು ನಿಮಗೆ ಪ್ರಾರ್ಥನೆ ಮಾಡೋಣ ಆಗಿದ್ದೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತಾನೆ. ಈ ವಿಧ ಸಂದೇಶದ ಮುಖಾಂತರವಾಗಿ ನೀನು ಮಾತನಾಡಿ ಯಾರ್ಯಾರು ನೀತಿವಂತರಾಗಲಿಕ್ಕೆ ತವಕ ಪಡುತ್ತಾರೋ ಅಥವಾ ನೀತಿವಂತ ಅವರಿಗೆ ನೀನು ವಾಗ್ದ ಎಲ್ಲ ಆಶೆ ಕೊಟ್ಟು ಅವರು ತತ್ವ ದೇವಾ, ಇದರ ಪ್ರತಿಯೊಬ್ಬರು ಅವರು ಆಶೀರ್ವಾದ ಹೊಂದುವರಾಗಬೇಕು. ಆಶೀರ್ವಾದದಲ್ಲಿ ತತ್ವರಾಗುವಂತೆ ಈ ವಾಕ್ಯದಲ್ಲಿ ಪ್ರತಿಯೊಬ್ಬರಿಗೆ ಆ ನೀತಿವಂತ ಜೀವಿಸಲಿಕ್ಕೆ ಆ ಕೃಪೆ, ಆ ತವಕ ಬಾರಿ ಕಡೆ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾ ಕಾಲವು ಈ ಸದಾ ಕಾಲ ಪ್ರತಿಯೊಬ್ಬರ ಸಂಗಡದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ.